शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रीमच्छङ्करभगवत्पूज्यपादसद्गुरुभ्यो नमः। वन्देदं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाहं दुर्गदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्री सच्चिदानन्देन्द्र सरस्वती महासद्गुरुभ्यो नमः। अधीहि भगवो ब्रह्म सर्वयोनिषु कौन्तेय मूर्तयः सम्भवन्ति याः सर्वयोनिषु कौन्तेय मूर्तयः सम्भवन्ति याः तासां ब्रह्म महद्योनिरहं बीजप्रदः पिता तासां ब्रह्म महद्योनिरहं बीजप्रदः पिता सर्वयोनिषु कौन्तेय मूर्तयः सम्भवन्ति याः तासां ब्रह्म महद्योनिरहं बीजप्रदः पिता सर्वयोनिषु कौन्तेय मूर्तयः सम्भवन्ति याः तासां ब्रह्म महत् योनिः अहं बीजप्रदः पिता। ಹಿಂದೆ ಮಮ ಯೋನಿರ್ ಮಹದ್ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಂ ಅಂತ ಹೇಳಿ ಆ ಅವ್ಯಾಕೃತವನ್ನು ಮಹದ್ಬ್ರಹ್ಮ ಅಂತ ಹೇಳಿ ಅದುವೇ ಈ ಜಗತ್ತಿಗೆಲ್ಲ ಉಪಾದಾನ ಕಾರಣ. ಅದರಲ್ಲಿ ನಾನು ಗರ್ಭ ನಡಿತೇನೆ, ಎಲ್ಲದರ ಬೀಜವನ್ನು ಎಲ್ಲರ ಬೀಜವೂ ಅದರಲ್ಲಿ ಅಡಗಿರುತ್ತೆ, ಅದನ್ನೇ ನಾನು ಹಿಡ್ತೀನಿ ಅಂತ ಇದ್ದಾನೆ. ಮತ್ತೆ ಅವುಗಳ ಸೃಷ್ಟಿಕಾಲ ಬಂದಾಗ ಆ ತೋರ್ಕೊಳ್ಳೋದನ್ನೇ ನಾನು ಸೃಷ್ಟಿ ಮಾಡ್ತೀನಿ ಅಂತ ಇದ್ದಾನೆ. ಇವಾಗ ಪರಮಾತ್ಮ ಅಡಗಿಸೋದು ಇಲ್ಲ, ಸೃಷ್ಟಿಯೂ ಮಾಡೋದಿಲ್ಲ, ಯಾವ ಕ್ರಿಯೆಯನ್ನು ಮಾಡೋಲ್ಲ. ಅವನ ಅಧ್ಯಕ್ಷತೆಯಲ್ಲಿ ಅವನ ಚೈತನ್ಯಕ್ಕೆ ವಿಷಯವಾಗಿ ಎಲ್ಲ ಮಾರ್ಪಾಡಾಗೋದನ್ನೇ ಅವನು ಮಾಡ್ತಾನೆ ಅಂತ ಅವನು ಇದು ಹೇಳಿದ್ದು. ಈ ಶ್ಲೋಕದಲ್ಲಿ ಮೂರ್ತಯ ಶರೀರಗಳು ಅಂತ ಅರ್ಥ. ಎಲ್ಲ ಯೋನಿಗಳಲ್ಲೂ ಜನ್ಮಗಳಲ್ಲೂ ಕೌಂತೆಯನೇ ಶರೀರ ಯಾವ್ಯಾವ ಶರೀರಗಳು ಉಂಟಾಗುತ್ತವೆಯೋ ಆ ಎಲ್ಲ ಶರೀರ ಬ್ರಹ್ಮ ಮಹದ್ ಬ್ರಹ್ಮ ಯೋನಿ. ಆ ಎಲ್ಲ ಮೂರ್ತಿಗಳಿಗೂ ಮಹದ್ ಬ್ರಹ್ಮ ಅನಿಸ್ಕೊಂಡು ಅವ್ಯಾಕೃತವೇ ಯೋನಿ ಕಾರಣ. ಇಲ್ಲಿ ಯೋನಿ ಶಬ್ದ ನಿಮಿತ್ತ ವಾಚಕ ಅಲ್ಲ, ಯೋನಿ ಶಬ್ದದಲ್ಲಿ ಉಪಾದಾನ ವಾಚಕ. ಯಾಕಂದ್ರೆ ನಾನೇ ಅದಕ್ಕೆ ಬೀಜವನ್ನು ಕೊಟ್ಟವನು, ಅಹಂ ಬೀಜವನ್ನು ಕೊಟ್ಟ ತಂದೆ ನಾನು. ಗರ್ಭಾಧಾನ ಮಾಡೋದು ಹೇಗೆ ಲೋಕದಂತಾರೋ ಅದೇ ರೀತಿ ನಾನು ಗರ್ಭಾಧಾನಸ್ಯ ಕರ್ತ. ಇಲ್ಲೂ ಕರ್ತೃತ್ವ, ಗರ್ಭಾಧಾನ ಕರ್ತೃತ್ವವು ಕ್ರಿಯಾರೂಪದ ಕರ್ತೃತ್ವ ಅಲ್ಲ, ಅವನ ಅರಿವಿಗೆ ವಿಷಯವಾಗಿ ಅಲ್ಲಿ ಇರೋದನ್ನೇ ಅವನು ಕರ್ತೃತ್ವ ಅಂದ್ರೆ. ಸುಷುಪ್ತಿಯಲ್ಲಿ ಎಲ್ಲವನ್ನು ಅಡಗಿಸ್ಕೊಳ್ತಾನೆ, ಅವನೆಂತ ಅಡಗಿಸ್ಕೊಳ್ತಾನೆ, ಎಷ್ಟೇ ಸೃಷ್ಟಿ ಮಾಡ್ತಾನೆ ಅವನೆಂತ ಎರಡು ಅವನಲ್ಲೇ ಕಲ್ಪಿತವಾಗಿರೋದು. ವ್ಯಾಕೃತಗಳೆರಡು ಪರಮಾತ್ಮನಲ್ಲೇ ಕಲ್ಪಿತವಾಗಿದ್ದು, ಪರಮಾತ್ಮಾಶ್ರಿತವಾಗಿದ್ದು, ಅವನನ್ನು ಇಟ್ಕೊಂಡೇ ತೋರೋದನ್ನೇ ಅವನು ಉಂಟು ಮಾಡ್ತಾನೆ, ಅಡಗಿಸ್ತಾನೆ ಅಂತ ಆರೋಪಿತ ಕರ್ತೃತ್ವ ಹೊರತು ಲೋಕದವರಂತೆ ಅವನು ಈ ರೀತಿ ಸಂಹಾರ ಕೊಚ್ಚಾಕೋದು, ಕಡಿಯೋದು, ಬಡೋದು ಮಾಡ್ತಾನೆ, ಅದ ಉಂಟು ಮಾಡುವಾಗ ಕ್ರಿಯೇಷನ್ ಮಾಡ್ತಾನೆ, ನೀನು ವ್ಯಾಪಾರ ಆಗಲ್ಲ ಇಲ್ಲ. ಇಲ್ಲಿ ಸರ್ವಯೋನಿಷು ಅರ್ಥ ಬಂದಿದೆ. ಸರ್ವಯೋನಿ ಅಂದ್ರೆ ದೇವ ಪಿತೃ ಮನುಷ್ಯ ಪಶು ಮೃಗಾದಿ ಸರ್ವಯೋನಿಷು. ದೇವ ಪಿತೃ ಮನುಷ್ಯ ಪಶು ಮೃಗಾದಿ ಸರ್ವಯೋನಿಷು ಕೌಂತೆಯ ಮೂರ್ತಯಃ ದೇಹ ಸಂಸ್ಥಾನ ಲಕ್ಷಣಾಃ ದೇಹ ಸಂಸ್ಥಾನ ಲಕ್ಷಣಾಃ ಮೂರ್ಛಿತಾಂಗಾವಯವಾಃ ಮೂರ್ತಯಃ ಸಂಭವಂತಿ ಯಾಃ ತಾಸಾಂ ಮೂರ್ತೀನಾಂ ಬ್ರಹ್ಮ ಮಹತ್ ಸರ್ವಾವಸ್ಥಂ ಯೋನಿಃ ಕಾರಣಂ ಅಹಂ ಈಶ್ವರಃ ಬೀಜಪ್ರದಃ ಗರ್ಭಾಧಾನಸ್ಯ ಕರ್ತಾ ಪಿತಾ. ಒಂದೇ ವಾಕ್ಯ ಬಂದ್ಬಿಟ್ರು. ನಾವಾಗಿ ಸಾಮಾನ್ಯ ಭಾಷ್ಯಕಾರ ಶೈಲಿ ಸರ್ವಯೋನಿಷು, ಆಮೇಲೆ ದೇವ ಪಿತೃ ಮನುಷ್ಯ ಪಶು ಸರ್ವಯೋನಿಷು ಹೀಗೆ ಬರೀತಾರೆ. ಸರ್ವಯೋನಿಷು ಮುಂಚೆ ಅನುವಾದ ಮಾಡ್ಕೊಳ್ತಾರೆ, ಇದ್ರಲ್ಲಿ ಮಾತ್ರ ಅದನ್ನು ಸೇರಿಸ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲ ಯೋನಿಗಳಲ್ಲೂ ಅಂದ್ರೆ ದೇವಯೋನಿ ನೋಡಿ, ದೇವತೆಗಳು ಜನ್ಮ ಉಂಟು ಅಂತಾಯ್ತು. ದೇವಯೋನಿ ಅಂದ್ರೆ ದೇವತೆಗಳು, ಪಿತೃಗಳು, ಮನುಷ್ಯರು, ಪಶುಗಳು, ಮೃಗ ಆದಿ ಶಬ್ದದಿಂದ ಕ್ರಿಮಿಕೀಟಾದಿಗಳು, ಪಶು ಎಲ್ಲ ಹೆಸ್ಕೊಂಬೇಡಿ ಎಟ್ಸೆಟ್ರಾ. ಆದಿ ಇಂಗ್ಲೀಷ್ ETC ಅಂತಲ್ಲ, ಎಟ್ಸೆಟ್ರಾ ಏನ್ ಎಟ್ಸೆಟ್ರಾ ಒಂದು ಪದ ಮೂರು ಪದ ಅದು ETC ಬಿಡ್ತಾರೆ ಎಟ್ಸೆಟ್ರಾ. ಅಮ್ಮ ಬಂದು ಬೆಳಗ್ಗೆ ಬಂದಿರಲಿಲ್ಲ, ಚಕ್ಕರ್ ಹೊಡೆದಿದ್ದು. ಕಾಲೇಜಿಗೆ ಚಕ್ಕರ್ ಹೊಡೆದ ಅಭ್ಯಾಸ ಆಗ್ಬಿಟ್ಟಿದೆ. ಹೀಗೆ ದೇವಜನ್ಮ, ಪಿತೃಜನ್ಮ, ಮನುಷ್ಯ ಜನ್ಮ, ಪಶು ಮೃಗ ಇಲ್ಲ ಇವುಗಳಲ್ಲೂ ಇಲ್ಲಿ ಕೌಂತೆಯನೇ ಮೂರ್ತಿಗಳು ಅಂದ್ರೆ ಮೂರ್ತಯ ಅಂತ ಮೂರ್ತಿಗಳು ಅಂತಿದೆ. ಅಂದ್ರೆ ದೇಹ ಸಂಸ್ಥಾನ ಲಕ್ಷಣ. ಸಂಸ್ಥಾನ ಅಂದ್ರೆ ಆಕಾರ ಅಂತ, ದೇಹದ ಆಕಾರ ರೂಪವಾಗಿಲ್ಲ. ಲಕ್ಷಣ ಅಂದ್ರೆ ಆ ರೂಪ, ಆ ಟೈಪು.
ದೇಹಾಕಾರ ರೂಪವಾಗಿರುವಂತಹ ಮೂರ್ತಿಗಳು. ಅದು ಅದಕ್ಕೆ ಮೂರ್ತಿ ಶಬ್ದ ಹೇಗೆ ಬಂದದ್ದು ಆ ಪದ ಅಂದ್ರೆ ಮೂರ್ಛಿತ ಅಂಗ ಅವಯವಾಹ. ಅದು ಮೂರ್ಛಾ ಮೋಹ ಸಮುಚ್ಛಾಯೋ ಧಾತು, ಅದರಿಂದ ಬಂದಿದ್ದು ಮೂರ್ತಿನ ಪದ. ಎದ್ಕೊಂಡಿದ್ದು, ಉಬ್ಕೊಂಡಿದ್ದು, ತೋರ್ಕೊಂಡಿದ್ದು ಅಂತ. ಅದು ಅದ್ಭೋ ಅಮೂರ್ಛೈತು ಅಂತ ಬರುತ್ತಲ್ಲ ಐತೈದಲ್ಲಿ, ನೀರಿಂದ ಎತ್ತಿದ ಪುರುಷರನ್ನ ಅಂತ. ಎತ್ತೋದು, ತೋರ್ಸೋದು, ಉಂಟು ಮಾಡೋದು, ಅವಯವ ಆಕಾರ ಕೊಡೋದು ಅಂತ ಅರ್ಥ. ಮೂರ್ಛಿತ ಅಂದ್ರೆ ಎದ್ದುಕೊಂಡದ್ದಾದ ಅಂಗದ ಅವಯವಳ್ಳದ್ದಾಗಿರುವ ಮೂರ್ತಿಗಳನ್ನು, ಶರೀರಗಳು ಯಾವ್ಯಾವ ಉಂಟಾಗುತ್ತವೆಯೋ ಯಾಹ ಅಂದ್ರೆ ಯಾಹ ಸಂಭವಂತಿ ತಾಸಾ ಮೂರ್ತಿನ, ಆ ಮೂರ್ತಿಗಳಿಗೆ, ಆ ಶರೀರಗಳಿಗೆ ಮಹದ್ ಬ್ರಹ್ಮ ಅಂತ ಹಿಂದೆ ಹೇಳಿದ್ವಲ್ಲ ಹಿಂದಿನ ಶ್ಲೋಕದಲ್ಲಿ. ಮಹದ್ ಬ್ರಹ್ಮ ಅಂತ ಯಾವ್ದು ಹೇಳಿತ್ತೋ ಅವ್ಯಾಕೃತವನ್ನ, ಅವ್ಯಾಕೃತ ಮಹದ್ ಬ್ರಹ್ಮ ಅಂತ. ಅದು ಎಲ್ಲಾ ಅವಸ್ಥೆಯಲ್ಲೂ ಇರ್ತಕ್ಕದ್ದು, ಸರ್ವಾವಸ್ಥಾ. ವ್ಯಾಕೃತ ಅವಸ್ಥೆಯಲ್ಲಿ ಅವ್ಯಕ್ತವಾಗಿದೆ, ಅವ್ಯಾಕೃತ ಅವಸ್ಥೆಯಲ್ಲಿ ಜಗತ್ತು ಅವ್ಯಕ್ತವಾಗಿದೆ. ಎಲ್ಲಾ ಅವಸ್ಥೆಯಲ್ಲೂ ಇರ್ತಕ್ಕದ್ದಾಗಿರುವ ಅದು ಆ ಯೋನಿಯೇ ಕಾರಣವು. ಅದೇ ಕಾರಣವಾದ ನೀನೇ ಅಂತಲೋ ನಾನು ನಾಗಪ್ಪ ಸೇರಿ ಕಚ್ಚಿದ್ವಿ ಅಂತ ನಂಗಾಯ್ತಲ್ಲ. ಆ ಮಹದ್ ಬ್ರಹ್ಮ ಅವ್ಯಾಕೃತವೇ ಕಾರಣವಾದ್ಮೇಲೆ ನಿಂದೆಂತ ಪಾರ್ಟಲ್ಲಿ ನಿಂದೇನು ಅಲ್ಲಿ ಕೆಲಸ ಅಂದ್ರೆ, ನಾನು ಬೀಜ ಕೊಟ್ಟವನು ಕೊನೆಯ, ಅಹಂ ಬೀಜ ಪ್ರಧಾನ. ಬೀಜ ಕೊಟ್ಟವನು ಅಂದ್ರೆ ಬೀಜಗಳೆಲ್ಲ ಅಲ್ಲಿದೆ ಅನ್ನೋದು ನಾನೇ ಅವನಿಗೆ ಹೇಳಿದ್ದು. ವ್ಯಾಕೃತ ಅಚೇತನ ಲೋ ಅವ್ಯಾಕೃತ, ಈ ವ್ಯಾಕೃತ ಜಗತ್ತಿನ ಎಲ್ಲಾ ಬೀಜವು ನಿನ್ನಲ್ಲಿ ಅಡಗಿದೆ, ಅದು ಹೊರಗೆ ಬರಬೇಕು ಅಂತ ನಾನೇ ತೋರಿಸಿದವನು ಅಂತ. ಗರ್ಭಾಧಾನವನ್ನು ಮಾಡಿದ ತಂದೆ ನಾನು ಅಂತ ಇದ್ದಾನೆ ಭಾಷಿಕಾರರು. ಗರ್ಭಾಧಾನಕ್ಕೆ ಕರ್ತಾಕೃತ ಲೋಕದಲ್ಲಿ ಗರ್ಭಾಧಾನ ಅಂತ ಹೇಳ್ತಾರಲ್ಲ, ಋಷಿಕ ಅಂತ ಅವನಿದು ಕಾರ್ಯಕ್ರಮ. ಅದೇ ರೀತಿ ಗರ್ಭಾಧಾನವನ್ನು ಮಾಡಿದಂತಹ ತಂದೆ ಕಣ ನಾನು ಅರ್ಜುನ. ಅಂದ್ರೆ ತಂದೆ ಸ್ಥಾನದಲ್ಲಿ ನಾನಿದ್ದು ಆ ಅವ್ಯಾಕೃತವನ್ನ ವ್ಯಾಕೃತವನ್ನಾಗಿ ಮಾಡ್ತೀನಿ ಅಂತ. ಇವಾಗ ಯಾವ್ಯಾವುದು ಗುಣಗಳು ಅದು ಹೇಗೆ ಕಟ್ಟಾಕತ್ತೆ ಅನ್ನೋದನ್ನು ಹೇಳಬೇಕು. ಅದಕ್ಕೆ ಬಿಡಿಗೆ ಹಾಕ್ತಾ ಇದ್ದಾರೆ. ಕೇ ಗುಣ ಕಥಂ ಬದ್ಧಂತಿ ಇತಿ ಉಚ್ಯತೆ. ಕೇ ಗುಣಾ ಕಥಂ ಬದ್ಧಂತಿ ಇತಿ ಉಚ್ಯತೆ. ಗುಣಗಳು ಎಷ್ಟು, ಯಾವ್ಯಾವ ಗುಣಗಳು ಅದು ಹೇಗೆ ಕಟ್ಟಾಕತ್ತೆ, ಇದನ್ನ ಯಾಕೆ ತಿಳ್ಕೋಬೇಕು ಅಂದ್ರೆ, ಇದನ್ನ ವಿಚಾರ ಮಾಡಿ ಈ ತಮೋ ಗುಣವನ್ನು ರಜೋಗುಣದಿಂದಲೂ, ರಜೋಗುಣವನ್ನು ಸತ್ವಗುಣದಿಂದಲೂ ಮೆಟ್ಟಿ, ಸತ್ವಗುಣವನ್ನ ಆತ್ಮನ ಆಶ್ರಯಿಸ್ಕೊಂಡು ದಾಟ ಹೋಗ್ಬೇಕು. ಆಮೇಲೆ ಗುಣಗಳ ಕೆಲಸ ಕಾರ್ಯ ಅಂತ ಹೇಳಿದ್ರೆ ಆತ್ಮನಿಗೆ ಸಂಬಂಧಪಟ್ಟಿಲ್ಲ, ಆತ್ಮನು ನಿರ್ವ್ಯಾಪಾರನು, ಗುಣಗಳೇ ಎಲ್ಲ ಕಡೆಯಲ್ಲೂ ವ್ಯಾಪಾರ ಮಾಡ್ತಿರೋದು ಅಂತ ಆತ್ಮನನ್ನು ಗುರುಸೋದಕ್ಕೆ ಉಪಾಯ. ಗುಣಗಳಿಂದ ದಾಟುವುದಕ್ಕೂ ಇದು ಉಪಾಯ. ಅದಕ್ಕೋಸ್ಕರ ಗುಣ ವಿಚಾರವನ್ನು ಹೇಳ್ತಾರೆ. ಅದು ಹ್ಯಾಕೆ ಕಟ್ಟಾಕತ್ತಾರೆ ತಿಳ್ಕೊಂಡ್ರೆ ಬಿಡಿಸ್ಕೊಳ್ಳೋಕು ಮಾರ್ಗ ಗೊತ್ತಾಗತ್ತೆ. ಈ ರೀತಿ ಕಟ್ಟಾಕತ್ತೆ ನಮ್ಮನ್ನ. ಹಾಗಾದ್ರೆ ಮಾರ್ಕೆಟಿಗೆ ಹೊರಗಡೆ ಹೋದೆ ಕರೋನಾ ಬರುತ್ತಾ, ಹಾಗಾದ್ರೆ ಹೋಗೋದು ಬೇಡ, ಹೋಗೋದಾದ್ರೆ ಮಾಸ್ಕ್ ಹಾಕೊಂಡು ಹೋಗೋಣ, ಸ್ಯಾನಿಟರಿ ಮಾಡ್ಕೊಂಡು ಹೋಗೋಣ ಅಂತ ಏನೋ ಒಂದು ಉಪಾಯ ಮಾಡ್ಕೋತಿರಲ್ಲ ಬರದೇ ಇರೋ ಹಾಗೆ. ಹಂಗೆ ಗುಣಗಳು ಹೀಗೆ ಕಟ್ಟಾಕತ್ತೆ ಇದೆ. ಕಟ್ಟದೇ ಇರೋ ಹಂಗೆ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು, ಹೇಗಿರ್ಬೇಕು, ಅದಕ್ಕೊಂದು ನಡವಳಿಕೆ, ಅದಕ್ಕೊಂದು ಸ್ವಭಾವ, ಅದಕ್ಕೊಂದು ವ್ಯಾಪಾರ ಹೇಳ್ತಾರೆ. ಸತ್ವಂ ರಜಸ್ತಮ ಇತಿ ಗುಣ ಪ್ರಕೃತಿ ಸಂಭವ. ಸತ್ವಂ ರಜಸ್ತಮ ಇತಿ ಗುಣ ಪ್ರಕೃತಿ ಸಂಭವ. ನಿಬದ್ಧಂತಿ ಮಹಾಬಾಹೋ ದೇಹೇ ದೇಹಿನಮವ್ಯಯಂ. ನಿಬದ್ಧಂತಿ ಮಹಾಬಾಹೋ ದೇಹೇ ದೇಹಿನಮವ್ಯಯಂ. ಸತ್ವಂ ರಜಸ್ತಮ ಇತಿ ಗುಣ ಪ್ರಕೃತಿ ಸಂಭವ. ನಿಬದ್ಧಂತಿ ಮಹಾಬಾಹೋ ದೇಹೇ ದೇಹಿನಮವ್ಯಯಂ. ಸತ್ವಂ ರಜಃ ತಮಃ ಇತಿ ಗುಣಾಃ ಪ್ರಕೃತಿ ಸಂಭವಾಃ ನಿಬದ್ಧಂತಿ ಮಹಾಬಾಹೋ ದೇಹೇ ದೇಹಿನಂ ಅವ್ಯಯಂ. ಈ ಶ್ಲೋಕ 100 ಸಾಂಖ್ಯರ ಶ್ಲೋಕವೇ. ಸಾಂಖ್ಯರು ಹೀಗೇ ಹೇಳೋದು, ಸಾಂಖ್ಯರ ಪ್ರಕ್ರಿಯೆ ಇದು. ಹಂಗೆ ಇಲ್ಲಿ ಸತ್ವ ರಜಸ್ಸು ತಮಸ್ಸು ಅಂತ ಇತಿ ಇತಿ ಅನ್ನೋದು ಅದು ಸ್ವರೂಪ ಪರಿಚ್ಛೇದಕ್ಕಾಗಿ ಹೇಳಿದಂತಹ ಪದ. ಅದು ಅಂದ್ರೆ ಈ ರೀತಿಯಾಗಿ ತೆಗೆದು ಅಂತ ಇದು ಪಾರಿಭಾಷಿಕ ಶಬ್ದ. ಅದು ಸತ್ವ ರಜಸ್ಸು ತಮಸ್ಸು ಅನ್ನೋದು ಗುಣ ಅಂತ ಹೇಳಿವಲ್ಲ, ಹೇಗೆ ಕೆಂಪು ಅನ್ನೋದು ಗುಲಾಬಿಯ ಗುಣ, ಹಾಲಿನಲ್ಲಿ ಬಿಳಿ ಗುಣ, ನಿಂಬೆ ಹಣ್ಣಿನಲ್ಲಿ ಹುಳಿ ಗುಣ ಅಂತ ಆ ರೀತಿ ದ್ರವ್ಯವನ್ನು ಆಶ್ರಯಿಸಿಕೊಂಡ ಗುಣ ಅಲ್ಲ. ಅಥವಾ ಗುಣ ಅಂದ್ರೆ ಗುಣಗುಣಿ ಭಾವವೂ ಇಟ್ಕೊಂಡಿಲ್ಲ ಇಲ್ಲಿ. ಗುಣಗುಣಿ ಭಾವ ಅಂತ ಇರುತ್ತಲ್ಲ, ದ್ರವ್ಯವನ್ನು ಆಶ್ರಯಿಸಿಕೊಂಡಿರೋ ಗುಣ, ಆಮೇಲೆ ಪದಾರ್ಥ ವ್ಯಕ್ತಿಯ ಗುಣ, ವ್ಯಕ್ತಿಯ ಬುದ್ಧಿವಂತಿಕೆ, ಒಳ್ಳೆಯದು ಕೆಟ್ಟದ್ದು ಇತ್ಯಾದಿ ಗುಣಗಳು, ಕ್ಯಾರೆಕ್ಟರು, ಆ ತರಹ ಗುಣ ಅಲ್ಲ ಇದು. ಗುಣಗುಣಿ ಭಾವ ಆಗಲಿ ಅಥವಾ ದ್ರವ್ಯವನ್ನು ಆಶ್ರಯಿಸಿಕೊಳ್ಳೋ ಗುಣ ಆ ರೀತಿ ಅಲ್ಲ ಇದು. ಇದು ಪಾರಿಭಾಷಿಕ ಶಬ್ದ, ಟೆಕ್ನಿಕಲ್ ವರ್ಡ್. ಇದು ಸಿದ್ಧ ರೂಪ,
ಸತ್ವ. ಆದ್ರೆ ಸತ್ವ ರಜಸ್ಸು ತಮಸ್ಸನ್ನು ನಾವು ನಮ್ಮ ಇದ್ರಲ್ಲಿ ನೋಡ್ಕೋಬೇಕೇ ಹೊರತು ಹೊರಗಡೆಯಲ್ಲಿ ನೋಡೋಕ್ಕಾಗಲ್ಲ. ಸಾಂಖ್ಯರು ಮಾತ್ರ ಹೊರಗಡೆಯಲ್ಲೆಲ್ಲ ಎಲ್ಲ ಪ್ರಪಂಚವೆಲ್ಲ ಜಗತ್ತು ತುಂಬಿದೆ ಅಂತಾರೆ. ಭಗವಂತನ ಒಪ್ಪಿಕೊಂಡಿದ್ದಾನೆ. ನತದಸ್ತಿ ಪೃಥಿವ್ಯಾಂ ವಾ ದಿವಿ ದೇವೇಶು ವಾ ಪುನಃ ಸತ್ವಂ ಪ್ರಕೃತಿ ಜೈ ಪ್ರಕೃತಿ ಜೈಕಿ ಗುಣೈ ಮುಕ್ತಂ ನಿರೇಭಿಶ್ಚಾತ್ಯಭಿರ್ಗುಣೈ. ಪ್ರಕೃತಿಯಿಂದ ಉಂಟಾದ ಈ 3 ಗುಣಗಳಿಂದ ಬಿಡುಗಡೆ ಹೊಂದಿರತಕ್ಕಂತಹ ಪದಾರ್ಥ ಭೂಮಿಯಲ್ಲಾಗಲಿ, ಅಂತರಿಕ್ಷಲ್ಲಾಗಲಿ, ಜೀವಲೋಕದಲ್ಲಾಗಲಿ ಎಲ್ಲೂ ಇಲ್ಲ ಕಣಪ್ಪ ಅರ್ಜುನ. ಇಡೀ ಜಗತ್ತೆಲ್ಲ ಈ 3 ಗುಣಗಳೇ ತುಂಬಿಕೊಂಡಿದೆ, 3 ಇದೆ ಅಂತ ಭಗವಂತನೂ ಅದನ್ನ ಅವ್ರು ತಗೊಂಡಿದ್ದಾನೋ, ಭಗವಂತನ ತಗೊಂಡು ಅವ್ರು ಬೆಳೆಸಿದಾರೋ ಅದು ಐತಿಹಾಸಿಕ ಹೇಳಕ್ಕಾಗಲ್ಲ. ಅವ್ರದ್ದೂ ಪ್ರಸಿದ್ಧಿ, ಸಾಂಖ್ಯರ್ದೂ ಪ್ರಸಿದ್ಧಿ. ಅದನ್ನು ಭಗವಂತ ಆಕ್ಷೇಪ ಹಾಕೊಂಡಿದ್ದಾನೆ ಅಂದ್ರೆ ನಮ್ಗೇನು ಏನು ತ್ವಂಶೇನ ವಿರುದ್ಧತೆ ಇಷ್ಟಮೇವ ಭಾಷೆಕಾರ ಇದ್ದಾರೆ. ನಾವು ಎಲ್ಲವನ್ನೂ ಖಂಡನೆ ಮಾಡ್ಬೇಕು ಅಂತ ಅಂದ್ಕೊಂಡಿಲ್ಲ. ಯಾವುದು ನಮ್ಮ ಸಿದ್ಧಾಂತಕ್ಕೆ ವಿರುದ್ಧವೋ ಅದನ್ನ ಮಾತ್ರ ಖಂಡನೆ ಮಾಡ್ತೀವಿ. ಈ ಸತ್ವ ರಜಸ್ಸು ತಮಸ್ಸು ಅಂತ ಹೇಳಿ ಅಂತ ಇಂತಿದೆ ಅಂಥೇಳಿ ಪ್ರಕೃತಿಯಿಂದ ಯಾವುದೋ ಅವ್ಯಾಕೃತ ಅವ್ಯಕ್ತ ಬೀಜ ಅದನ್ನು ಉಂಟಾದವುಗಳು. ಅಂದ್ರೆ ಏನಾಯ್ತು, ಪ್ರಕೃತಿಯಲ್ಲಿ ಗುಣಗಳು ಏನಾಗಿರುತ್ತವೆ, ಸಾಮ್ಯವಾಗಿರುತ್ತೆ. ನೀನು ಈಕ್ವಲ್ ಪ್ರಪೋರ್ಷನ್, ಸಮಪ್ರಮಾಣದಲ್ಲಿ 3 ಇದ್ದು ಬಿಟ್ರೆ ಅದು ಪ್ರಳಯ. ಅದರಲ್ಲಿ ಹೆಚ್ಚು ಕಮ್ಮಿ ಆದರೆ ಅದೇ ಸೃಷ್ಟಿ. ಪ್ರಕೃತಿಯಲ್ಲಿ ಅವ್ಯಾಕೃತದಲ್ಲಿ ಮಾಯಾ ಅವ್ಯಕ್ತದಲ್ಲಿ 3 ಗುಣಗಳು ಒಂದೇ ಅಳತೆಯಲ್ಲಿ ಅಡಗಿರುತ್ತೆ. ಅದಕ್ಕೆ ಅವ್ಯಾಕೃತ. ಆ ಗುಣಗಳು ಪ್ರಕೃತಿಯಿಂದ ಉಂಟಾದವುಗಳಾಗಿ ಈ ದೇಹದಲ್ಲಿ ದೇಹಿಯಾಗಿರುವ ಜೀವನನ್ನ ಮತ್ತು ಅವ್ಯಯನಾಗಿರುವವನು ಅವನಿಗೆ ವಿಶೇಷಣ. ದೇಹಿಯಾದ ಅವ್ಯಯನಾದ ದೇಹದಲ್ಲಿರುವ ಈ ಜೀವನನ್ನ ಆ 3 ಕಟ್ಟಾಕತ್ತೋನ್ನಾಗಿ ಇವಕಾರ ಹಾಕಬೇಕು. ಯಾಕೆಂದ್ರೆ ಜೀವ ಚೇತನ ಕಟ್ಟಾಕಕ್ಕಾಗಲ್ಲ. ಹೇಳಿಮ್ಮ ಬದ್ದಂತ ಈವ ಮಾಡ್ಬೇಕು. ಈಗ ನೀವು ಎಲ್ಲಾ ಕಡೆನೂ ಗುಣ ಇದೆ ಅಂತ ಒಪ್ಕೊಳ್ತೀವಲ್ವಾ, ನೀವ್ ಒಪ್ಕೋತೀರಾ ಅಲ್ವಾ? ಒಪ್ಕೊಳ್ತೀವಿ. ಅದೇ ಇದಲ್ಲ, ಅದೇ ಅನುಭವ ಬರಲ್ಲ ಅಂತೀನಿ ಅಷ್ಟೇ. ನಾನು ಒಪ್ಕೊಳ್ಳೋದು ನನಗೆ ವಿರೋಧ ಇಲ್ಲ, ವಿರೋಧ ಇಲ್ಲ. ಆ ಬೀರು, ಆ ಕುರ್ಚಿ, ಆ ಕಿಟಕಿ ಅದರಲ್ಲೂ ಗುಣ ಇದೆ. ಅದು ಯಾವ ಗುಣ ಹೆಚ್ಚು ಹೆಂಗೆ ಹೇಳ್ತೀರಾ ನಮ್ಗೆ ಗೊತ್ತಾಗಲ್ಲ ಅಂದೆ. ನಮ್ಮ ಅನುಭವಕ್ಕೆ ಬರಲ್ಲ, ಗೊತ್ತಾಗಲ್ಲ. ಇರ್ಬೋದು ಯಾಕೆ ನಮ್ಗೆ ಕಾಂದೇ ಇದ್ದ ಮಾತಿಗೆ ಇಲ್ಲ ಅನ್ನೋಕ್ಕೂ ಆಗಲ್ಲ. ಆಮೇಲೆ ನೀವ್ ಈಗ ತಾನೇ ಏನು ಅಂತ ಇದ್ರಲ್ಲ, ಗುಣ ಪಾರಿಭಾಷಿಕ ಟರ್ಮ್ ಇಲ್ಲದೆ ಅದೇನು ಗೊತ್ತಾಗಲ್ಲ ಅಂತ. ಅದು ಟೆಕ್ನಿಕಲ್ ಅದ್ ಹೆಂಗಾಗುತ್ತೆ? ಹಂಗೆ ಅದು ಗೊತ್ತಾಗುತ್ತೆ ಅಲ್ವಾ? ಅಲ್ಲಲ್ಲ, ಸತ್ವ ಅಂತ ಒಂದು ಹೆಸರಿಟ್ಟಿದ್ದಾರೆ ಅದಕ್ಕೆ ಪಾರಿಭಾಷಿಕವಾಗಿ. ಪಾರಿಭಾಷಿಕ ಬೆಂಕಿ ಅನ್ನೋದು ಒಂದು ವಸ್ತು ಹೆಸರು. ಹಾಗೆ ಸತ್ವ ಅಂತ ಒಂದು ಇದಕ್ಕೆ ಹೆಸರು, ಗುಣಕ್ಕೆ. ರಜಸ್ಸು ಹೆಸರು ಟೆಕ್ನಿಕಲ್ ಹೊರಡೆ ಹೊರತು ಗುಣ ಶಬ್ದಕ್ಕೆ ದ್ರವ್ಯಾಶ್ರಿತವಾದ ಗುಣ ಅಲ್ಲ. ಗುಲಾಬಿಯನ್ನು ಆಶ್ರಯಿಸಿಕೊಂಡ ಕೆಂಪು ಹಾಗಲ್ಲ, ಗುಣಗುಡಿ ಭಾವ ಇಲ್ಲ. ಅದೇ ಸ್ವತಂತ್ರ ವಸ್ತು ಅಂತ ಹೇಳ್ತಾರೆ. ಸತ್ವ ಅಂತ ಒಂದು ಸ್ವತಂತ್ರ ವಸ್ತು, ರಜಸ್ಸು ಸ್ವತಂತ್ರ ವಸ್ತು, ತಮಸ್ಸು ಸ್ವತಂತ್ರವಾದ ಒಂದು ಪದಾರ್ಥ. ಅದು ಸ್ವತಂತ್ರವಾದ ಪದಾರ್ಥ ಅಂತಾರೆ ಅವರು 3ನ್ನ. ಅದನ್ನು ಒಪ್ಕೊಂಡಿದ್ದಾರೆ ಇವರು ವೇದಾಂತಿಗಳು. ಆಗ್ಬೋದು, ಇರ್ಬೋದು ಅಂತ. ಆದರೆ ಅದು ಅವಿದ್ಯಾಕಲ್ಪಿತ, ಅದು ಮಾಯೆ, ಅದು ತೋರಿಕೆ, ಇಲ್ಯೂಷನ್ನು, ಸತ್ಯ ಅಲ್ಲ. ಇವರು ಸತ್ಯ ಅಂತಾರೆ, ಅವಿದ್ಯಾಕಲ್ಪಿತ ಅನ್ನೋಲ್ಲ. ಈಶ್ವರಾಧೀನ ಅಂತೂ ಅನ್ನಲ್ಲ. ವೇದಾಂತಿಗಳು ಈಶ್ವರಾಧೀನ, ಅವಿದ್ಯಾಕಲ್ಪಿತ, ಮಾಯೆ, ತೋರಿಕೆ, ಭ್ರಾಂತಿ ಅಂತಾರೆ. ಅದು ಅವ್ರಿಗೆ ಭಯ. ಹಾಗೊಪ್ಕೊಂಡ್ಬಿಟ್ರೆ ಇಲ್ಲ ಆಗ್ಬಿಡತ್ತೆ ಭಯ. ಆಗಲಿ, ಒಟ್ಟು ಪ್ರಕೃತಿಯಿಂದಾಗಿ ಅವ್ಯಾಕೃತಿಯಿಂದ ಉಂಟಾಗಿರೋ 3 ಗುಣಗಳು ಅಂತ ಏನಿದೆ, ಆ 3 ಗುಣಗಳೇ ಎಲ್ಲಿ ಮಹಾಬಾಹುವೇ. ಯಾರಿಗೆ? ಅರ್ಜುನಿಗೆ. ಮಹಾಂತವು ಆಜಾನುಪ್ರಲಂಬಿನವು ಬಾಹು ಯಸ್ಯ. ನಿಂತ್ಕೊಂಡ್ರೆ ಮಂಡಿ ದಾಟಿ ಹೋಗ್ತಿತ್ತಂತೆ, ಕೂತ್ಕೊಂಡಾಗಲ್ಲ. ನಿಂತ್ಕೊಂಡಾಗ ಕೈ ಚಾಚಿದರೆ ಮಂಡಿ ದಾಟಿ ಹೋಗ್ತಿತ್ತಂತೆ ಅವನ ಕೈ, ಅಷ್ಟು ಉದ್ದ ಇತ್ತಂತೆ. ಹಾಗೆ ಅವನು ಮಹಾಬಾಹು ಅಂತ. ಯಾಕೆಂದ್ರೆ ಬಾಣ ಎಳ್ದು ಬಿಲ್ ಎಳ್ದು ಹೀಜಿ ಹೋಗಿದೆ 2 ರಟ್ಟೆನು. ಹೀಜಿ ಉದ್ದಾಗಿದೆ. ರಾಮನಿಗೂ ಹಂಗೆ ಹೇಳ್ತಲ್ಲ, ಆಜಾನುಬಾಹುರವಿಂದ ದಳಾಯತಾಕ್ಷಂ ಅಂತ. ಅದೊಂದು ಸೌಂದರ್ಯ ಲಕ್ಷಣವಂತೆ. ನಂಗೇನೋ ವಿಕೃತಿ ಅನ್ಸುತ್ತೆ ಸೌಂದರ್ಯ ಅಂತ. ಅದೇನೋ ಉದ್ದ ತೋಳಿರೋದು ಸೌಂದರ್ಯವಾ? ಆನೆ ಸೊಂಡ್ಲಂಗೆ ತೋಲಿದ್ದೆ ಎಂತ ಕೆಡದ ಕಾಣ್ತಪ್ಪ, ಅದೇನೋ ಸೌಂದರ್ಯ ಅಂತಾರಪ್ಪ. ಅದೆಂತ ಸೌಂದರ್ಯ ನಂಗಂತೂ ಗೊತ್ತಿಲ್ಲ.
ಇರ್ಬೋದು. ಯಾಕೆಂದ್ರೆ ಒಂದೊಂದು ಯುಗಕ್ಕೆ ಒಂದೊಂದು ಕಾಲಕ್ಕೆ ಒಂದೊಂದು ಸೌಂದರ್ಯ ಬ್ಯೂಟಿ ಅಂತಾರೆ. ಒಂದು ಕಾಲದಲ್ಲಿ ಬ್ಲ್ಯಾಕ್ ಬ್ಯೂಟಿ ಆಗಿತ್ತು, ಇವಾಗ ವೈಟ್ ಬ್ಯೂಟಿ ಅಂತಾರೆ. ಯಾವ್ದು ಬ್ಯೂಟಿಯೋ ನಾನು ಅವರ ಕಣ್ಣಲ್ಲಿದೆ ಹೊರತು ಬ್ಯೂಟಿ ವಸ್ತುವಿನಲ್ಲಿ ಎಲ್ಲೂ ಬ್ಯೂಟಿ ಇಲ್ಲ, ಭ್ರಾಂತಿ ಅದು. ಒಟ್ಟು ಮಹಾಬಾಹುವೆ ಅವ್ಯಯನಾದ ದೇಹದಲ್ಲಿರುವ ಜೀವನನ್ನ ಕಟ್ಟಾಕತ್ತೆ, ಕಟ್ಟಾಕುವಂತೆ ಕಟ್ಟಾಕ್ತಾ ಇದೆಯೋ ಅನ್ನೋ ಆಗಿದೆ. ಇವನು ಅದ್ರಲ್ಲಿ ತಾದಾತ್ಮ್ಯತೆ ಹೊಂದಿದ್ದರಿಂದ ಕಟ್ಟಾಕಿದೆ ಅಂತ. ಅಯ್ಯೋ ನಂಗೆ ತುಂಬ ಟೆನ್ಷನು, ನಂಗೆ ಬಿಟ್ಕೊಳಕ್ಕಾಗ್ತಿಲ್ಲ, ನಂಗೆ ಸಮಾಧಾನ ಆಗ್ತಿಲ್ಲ ಅಂತ ಒದ್ದಾಡ್ತಾನಲ್ಲ, ರಜೋಗುಣ ಕಟ್ಟಾಗ್ತಾ ಇದೆ. ಹಾಗೆ ನಂಗೆ ಏನು ಹೋಗ್ತಾ ಇಲ್ಲ ಕಂಡು, ತೋರಿಸ್ತಾ ಇಲ್ಲ, ಗೊತ್ತಾಗ್ತಿಲ್ಲ, ಒಂದು ಮಂಕಾಗ್ತಾ ಇದೆ, ಬಹಳ ಕಷ್ಟ ಆಗ್ತದೆ, ಒದ್ದಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ ತಮೋಗುಣ ಅವನನ್ನು ಆವರಿಸ್ಕೊಂಡಿದೆ, ತಮೋಗುಣ ಸಿಕ್ಕಾಕೊಂಡಿದ್ದಾನೆ. ಈಗ ನೋಡಿ ಪರವಾಗಿಲ್ಲ ಸ್ವಾಮಿ, ಚೆನ್ನಾಗಿದ್ದೀನಿ, ಪೀಸ್ ಆಫ್ ಮೈಂಡು, ಒಳ್ಳೆ ಬಹಳ ಇದಾಗಿದೆ, ನಾಲೆಡ್ಜ್ ಚೆನ್ನಾಗಿದೆ, ಆರಾಮಾಗಿದ್ದೀನಿ ಅಂದ್ರೆ ಸತ್ತು ಗುಣ ಎದ್ಕೊಂಡಿದೆ, ಅದಕ್ಕೆ ಸಿಕ್ಕಾಕೊಂಡಿದ್ದಾನೆ ಅಂತ. ಅವನ ಏನೇನು ಚಲನೆ ವಲನೆ ಇದೆಯೋ ಅದನ್ನು ನೋಡ್ಕೊಂಡು ಅವನು ಯಾವ ಗುಣಕ್ಕೆ ಸಿಕ್ಕಾಕೊಂಡಿದ್ದಾನೆ ಅಂತ ಊಹೆ ಮಾಡಬೇಕು. ಅದ್ರಲ್ಲಿ ತುಂಬಾ ರೇಷಿಯೋ ಇದೆ. ಅಯ್ಯೋ, ರಜೋಗುಣದಲ್ಲೂ ಸಾತ್ವಿಕ ರಜಸ್ಸು, ತಾಮಸ ರಜಸ್ಸು ಇದೊಂದು, ತಾಮಸಲ್ಲೂ ಸಾತ್ವಿಕ ತಮಸ್ಸು ನಾನು ಹೇಳ್ತಾರೆ, ಮೂರಲ್ಲೂ ಮುಮ್ಮೂರು ಹೇಳ್ತಾರೆ. ಅಯ್ಯೋ ಅದು ಅನಂತ. ಅದನ್ನ ಅಷ್ಟು ಡೀಟೇಲ್ಡ್ ಆಗಿ ಎಲ್ಲಾದ್ರೂ ನೀವು ಹೇಳ್ತೀರಾ ಅವೆಲ್ಲ ತಲೆ ಕೆಡಿಸ್ಕೋಬಾರ್ದು ಅಂತ, ಆದ್ರೆ ಅಷ್ಟು ಡೀಟೇಲ್ಡ್ ಆಗಿ ಎಲ್ಲಾದ್ರೂ ಡಿಸ್ಕ್ರೈಬ್ ಮಾಡಿದಾರ ಅವನ್ನೆಲ್ಲ ಗುಣ? ಮಾಡಿದ್ದಾರೆ. ಅದಕ್ಕೊಂದು ಗ್ರಂಥ ಇದೆ, ಇದು ಯಾವುದು ಸವಾರ್ಥಿಕ ಪಂಚೀಕರಣ ಅಂತ, ಅದರಲ್ಲೋ ಯಾವುದೋ ಒಂದು ಗ್ರಂಥ ನಾವು ನೋಡಿದ್ದೀರಿ, ಅದು ಮಾಡಿದ್ದಾರೆ. ಈಗ ಸದ್ಯಕ್ಕೆ ನಾವು ಬರೀ ಅಂತಃಕರಣದ್ದು ಅಂತ ತಗೊಂಡ್ರೆ ಸಾಕು. ನಮ್ಮ ಅನುಭವ ಬರೋದು ಅಲ್ಲಿ ಒಂದೇ ಜಾಗ. ನಾನು ಈಗ ಆದ್ರೂ ಕೇಳ್ತೀನಿ, ಇಲ್ದೇ ಇದ್ರೆ ಆಮೇಲೆ ಸ್ವಲ್ಪ ವರ್ಸಸ್ ಆದ್ಮೇಲೆ ಕೇಳ್ತೀನಿ. ಆದ್ರೆ ಸಂಸ್ಕಾರ ಇಲ್ಲಿ ಎಲ್ಲಿ ಬರುತ್ತೆ ಅಂತ ನನ್ಗೆ ಅರ್ಥ ಆಗ್ಬೇಕಾಗಿದೆ. ಯಾಕಂದ್ರೆ ಯಾವ್ದಾದ್ರು ಮನುಷ್ಯರದು ನೆಕ್ಸ್ಟ್ ಲೈಫ್ ಅಲ್ಲಿ ಒಂದು ಗುಣ ಅಂತೀವಿ, ಒಂದು ಸಂಸ್ಕಾರದಿಂದ ಪ್ರೀವಿಯಸ್ ಲೈಫ್ ಸಂಸ್ಕಾರ ಅಂತೀವಿ, ಗುಣನೂ ಅಂತೀವಿ. ಸೊ ಸಂಸ್ಕಾರನೂ ಗುಣ, ಅದ್ರಲ್ಲೂ ಗುಣ ನೋಡ್ತೀವ, ಅದು ಸ್ವಲ್ಪ ಅದು ಕೈಂಡ್ ಆಫ್ ಸಂಸ್ಕಾರದಲ್ಲಿ ಗುಣ ಇರುತ್ತೆ. ಸೊ ಈಗ ಅಂತಃಕರಣ ಗುಣ ಅಂದಾಗ ನೀವು ಸಂಸ್ಕಾರ ಗುಣ ಅಂತ ಇದ್ದೀರಾ ಅಂತ ಅಲ್ಲಲ್ಲ. ಅಂತ ಇಲ್ಲಿ ಸಂಸ್ಕಾರ ಅನ್ನೋದು ಆ ಪ್ರಯತ್ನದಿಂದ ಬರುವಂತದ್ದು, ಗುಣ ಅನ್ನೋದು ಅವನಿಗೆ ಅರಿವಿಲ್ಲದೆ ತೋರ್ಕೊಳ್ಳುವಂಥದ್ದು. ಅರಿವಿಲ್ಲದೆ ಅಚೇತನವಾದ ದೇಹದ ರಚನೆ ಆಗುತ್ತೆ. ಹೌದು, ಸಂಸ್ಕಾರ ಜೀವನ ಅಂಬಾರಿಸ್ಕೊಂಡು ಬರುತ್ತೆ. ಸರಿ, ಇವನು ಜೀವನ ಸಂಸ್ಕಾರ, ಒಳ್ಳೆ ಸಂಸ್ಕಾರ ಬೆಳೆಸ್ಕೋಬಹುದು, ಕೆಟ್ಟ ಸಂಸ್ಕಾರ ಗುಣವಂತ ಬೆಳೆಸ್ಕೋಬಹುದು. ಅದು ಅರಿವಿಗೆ ಸೇರಿದ್ದ ಪೋರ್ಷನ್ ಅಂತ ಇಟ್ಕೋಬಹುದು. ಅಂದ್ರೆ ಸುಮ್ಮನೆ ಉದಾಹರಣೆಗೆ ಗುಣಗಳು ಪ್ರಕ್ರಿಯೆ ಕ್ರಿಯೇಷನ್ಗೆ ಅಂತ ಪದಾರ್ಥಗಳು ಹೇಳ್ತಾರೆ. ಇವಾಗ ಕೆಲವು ತಾಮಸ ಆಹಾರ, ಇದು ಸಾತ್ವಿಕ ಆಹಾರ, ಇದು ರಾಜ, ಅದರಿಂದ ಆ ಗುಣ ಉಂಟಾಗತ್ತೆ ಅನ್ನೋ ಅರ್ಥದಲ್ಲಿ ಅದಕ್ಕೆ ಇದು ಅಂದ್ಬಿಡ್ತಾರೆ. ಅದು ಇದು ಗೌಣ, ಅದು ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಗುಣದ ವಿಕಾರ ಅಂತ ಇಟ್ಕೋಬಹುದು. ಸರಿ, ಸಂಸ್ಕಾರವೆಲ್ಲ ಕ್ಷೇತ್ರಜ್ಞನಿಗೆ ಸಂಬಂಧಪಟ್ಕೊಂಡು ಅವನ ಕರ್ಮಾನುಸಾರ ಬರುತ್ತೆ ಅಂತ ಮಾಡ್ಕೋಬಹುದು. ಆದ್ರೆ ನನಗೆ ಅದು ಡೌಟ್ ಯಾವಾಗ್ಲೂ ಸ್ವಲ್ಪ, ಅದು ನೀವು ಇಂಪಾರ್ಟೆಂಟ್ ಅಲ್ಲ ಅಂದ್ರೂ ನನ್ಗೆ ಯಾಕೋ ಅದು ಇದು ಅನ್ಸುತ್ತೆ. ಅಲ್ಲ, ನಾನ್ ಕ್ವೆಶ್ಚನ್ ಕೇಳ್ತೀನಿ, ಒಂದ್ ನಿಮಿಷ ಕಿರಣ್ ಕೇಳ್ಬಿಡಿ. ಈಗ ಒಬ್ಬರದು ಗುಣ ಇಂಪ್ರೂವ್ ಮಾಡ್ಕೋಬಹುದು, ಚೇಂಜ್ ಆಗ್ಬೋದು ಮನುಷ್ಯ ಅಂತೀವಲ್ವಾ? ಸೊ ಏನ್ ಚೇಂಜ್ ಮಾಡ್ಬೋದು, ಏನ್ ಚೇಂಜ್ ಮಾಡ್ಬಾರ್ದು ಅಂತ. ಈಗ ವರ್ಣ ಸಿಸ್ಟಮ್ ಇಸ್ ಬೇಸ್ಡ್ ಆನ್ ಗುಣ. ತುಂಬಾ ಸತ್ವ ಇದ್ರೆ ಬ್ರಾಹ್ಮಣ ಹಂಗೆ ಅಂತ ಅದನ್ನು ಅಂತಾರೆ ಅಲ್ವಾ? ಅದು ಗೌಣ, ಅದು ವ್ಯವಹಾರಕ್ಕಲ್ಲ, ಅದು ಬರೀ ಇದಕ್ಕೆ ಅಷ್ಟೇ ಹೊರತು. ಅಮ್ಮ, ಇಲ್ಲಿ ಗುಣ ಅನ್ನೋದು ಟೆಕ್ನಿಕಲ್ ಟರ್ಮು. ಇಲ್ಲಿ ಗುಣ ಅಂದ್ರೆ ನೇಚರ್ ಕ್ವಾಲಿಟಿ ಅಲ್ಲ. ಇಲ್ಲಿ ಗುಣ ಅಂದ್ರೆ ಕ್ರಿಯೇಷನ್ಗೆ ಮೂಲಾಧಾರ ಅಂತ. ಇವಾಗ ತಾರ್ಕಿಕರು ಅಣುನ ಹೇಳ್ತಾರಲ್ಲ, ಜಗತ್ತ ಕಾರಣ ಅಂತ, ಅಣುಗಳು, ಆಟಮ್ಸ್. ಹಾಗೆ ಇವರು ಸಾಂಖ್ಯರು ಗುಣಗಳ ಕಾರಣ ಅಂತಾರೆ. ಅದನ್ನ ಅನುವಾದ ಮಾಡ್ಕೊಳ್ತಾ ಇದೆ. ಈಗ ನೀವು ಕ್ಷೇತ್ರಕ್ಕೆಲ್ಲ ಗುಣ ಅಂತ ಇಟ್ಕೊಳ್ಳಿ, ಗುಣಗಳ ಕಾರ್ಯ ಎಂಟೈರ್ ಕ್ಷೇತ್ರ ಗುಣಗಳ ಕಾರ್ಯ ಅನ್ಕೊಳ್ಳಿ. ಕ್ಷೇತ್ರಜ್ಞನಲ್ಲಿ ಜೀವನಲ್ಲಿ ಅವನಿಗೆ ಸಂಸ್ಕಾರ ವಶಾತ್ತು ಅವನಿಗೆ ಸಂಸ್ಕಾರ ಬರುತ್ತೆ ಅಂತ ಇಟ್ಕೋಬಹುದು. ಇದು ಸುಮ್ನೆ ಒಂದು ಹೊಂದ್ಸಕ್ ಹೇಳ್ಬೇಕು ಅಷ್ಟೇ. ಆದ್ರೆ ಜಾತಿ ಚೇಂಜ್ ಆಗಲ್ಲ. ಇವಾಗ ಬೇರೆ ಕ್ರಿಶ್ಚಿಯನ್ ಅಲ್ಲಿ, ಮುಸಲ್ಮಾನ್, ಬ್ರಾಹ್ಮಣರಲ್ಲಿ ಒಳ್ಳೆ ಸಾತ್ವಿಕ ಗುಣ ಇದ್ರೆ ಬ್ರಾಹ್ಮಣರಾಗಲ್ಲ. ಅದೇ ಬ್ರಾಹ್ಮಣ ತಮ್ಮ ಗುಣವಾದ್ರೆ ಅವನು ಇದಾಗಲ್ಲ. ಈ ವರ್ಣಾಶ್ರಮ ವಿಚಾರವೇ ಬೇರೆ. ಸಾರಿ, ಅದನ್ನ ಮಿಕ್ಸ್ ಮಾಡ್ಬಾರ್ದಿತ್ತು. ಬಟ್ ನನಗೆ ಹುಟ್ಟಿದಾಗ ಒಂದ್ ಗುಣ ಇರುತ್ತಲ್ಲ ಮನುಷ್ಯನ್ಗೆ, ಇರುತ್ತೆ. ಹೌದು, ಅಷ್ಟೇ. ಸತ್ವಂ ರಜಸ್ತಮ ಇತ್ಯೇವಂ ನಾಮಾನಃ ಗುಣಾಃ ಇತಿ ಪಾರಿಭಾಷಿಕ ಶಬ್ದಃ. ಸತ್ವ ಅಂದ್ರೆ ಅಂತಃಕರಣ, ಸತ್ವ ಅಂದ್ರೆ ಪ್ರಾಣಿ, ಅನೇಕ ಅರ್ಥ. ಸತ್ವ ಅಂದ್ರೆ ಬಲ ಅಂತದೆ.
ಇದು ಅದು ಯಾವುದೂ ಅಲ್ಲ. ಇಲ್ಲಿ ಸತ್ವ ಅಂತ ಒಂದು ಗುಣಕ್ಕೆ ಹೆಸರು. ಈಗ ರಜ ಅಂದ್ರೆ ಧೂಳು ಅಂತ ಅರ್ಥ ಇದೆ, ರಜಸ್ಸು ಅಂದ್ರೆ ಪಾಪ ಅಂತ ಅರ್ಥ ಇದೆ, ಬೇರೆ ಬೇರೆ ಅರ್ಥ ಇದೆ. ಇಲ್ಲಿ ಆ ಅರ್ಥ ಅಲ್ಲ. ಇಲ್ಲಿ ರಜಸ್ಸು ರಜೋಗುಣ. ಇಲ್ಲಿ ತಮಹನ ಕತ್ತಲೆ ಅಂತ ಅರ್ಥ ಇದೆ, ತಮಹನ ಅಜ್ಞಾನ ಅಂತ ಅರ್ಥ ಇದೆ. ಇಲ್ಲಿ ಎರಡು ಅರ್ಥ. ಇದು ತಮೋ ಗುಣ ಅಂತ ಅರ್ಥ ಅಷ್ಟೇ. ಆ ಮೂರು ಪದಕ್ಕೆ ಲೋಕದಲ್ಲಿ ಭಾಷೆಯಲ್ಲಿ ಬೇರೆ ಬೇರೆ ಅರ್ಥದಲ್ಲಿ ಬಳಸಿದ್ರು ಕೂಡ ಇಲ್ಲಿ ಯಾವುದೂ ಅಲ್ಲ. ಇಲ್ಲಿ ಗುಣ ಅದೇ ಗುಣ, ಅದೇ ವಸ್ತು. ಸತ್ವ ಅಂತ ಒಂದು ವಸ್ತು, ರಜಸ್ಸು ಅಂತ ಒಂದು ವಸ್ತು, ತಮಸ್ಸು ಅಂತ ಒಂದು ವಸ್ತು. ಇತ್ಯೇವಂ ನಾಮಾನಿ ಯೇಷಾಂ ತೇ ಯೇಷಾಂ ಗುಣಾನಾಂ ತೇ ಗುಣಾಃ ಇತ್ಯೇವಂ ನಾಮಾನಃ ನಾಮಾನು ನಾಮನ. ಈ ರೀತಿಯಾದ ಹೆಸರುಳ್ಳವುಗಳು ಅಂದ್ರೆ ಅದು ಪಾರಿಭಾಷಿಕ ಶಬ್ದ. ಪರಿ ಅಂದ್ರೆ ಎಲ್ಲಾ ಕಡೆಯಲ್ಲಿಯೂ ಭಾಷಂತೆ ಇದು ಪಾರಿಭಾಷಿಕ. ಪರಿ ಅಂದ್ರೆ ಎಂಟೈರ್ ಸಾಮಾನ್ಯ ಪ್ರಪಂಚದಲ್ಲಿ ಎಲ್ಲಾ ಕಡೆಯಲ್ಲಿಯೂ ಕೂಡ ಈ ರೀತಿ ಬಳಸ್ತಾರೆ, ಹೇಳ್ತಾರೆ. ಅದು ಪಾರಿಭಾಷಿಕ. ಪಾರಿಭಾಷಿಕ ಅನ್ನೋ ಪದಕ್ಕೆ ಅರ್ಥ ಹಾಗೆ. ಪರಿ ಅನ್ನೋದು ಸುತ್ತಲೂ ಎಲ್ಲಾ ಕಡೆಯಲ್ಲೂ ಭಾಷತೆಯನ್ನು ಹೇಳುತ್ತಾರೆ. ಹೇಳುವಿಕೆಯನ್ನು ಇಟ್ಕೊಂಡಿರೋದು ಭಾಷಿಕ ಶಬ್ದವಾಗಿದೆ. ನ ರೂಪಾಧಿಪತಿ ದ್ರವ್ಯಾಶ್ರಿತಾ ಗುಣ. ಅದೇ ಕೆಂಪು ಗುಲಾಬಿನ ಆಶ್ರಯಿಸ್ಕೊಂಡಿದೆ, ಬಿಳಿ ಒಂದು ಹಾಲನ್ನು ಬಟ್ಟೆಯನ್ನು ಆಶ್ರಯಿಸ್ಕೊಂಡಿದೆ, ಹಾಗೆ ಒಂದು ಕಪ್ಪು ಒಂದು ಇಜ್ಜಲು ಅಥವಾ ಇನ್ನು ಬಟ್ಟೆನ ಆ ರೀತಿ ಅಲ್ಲ ಅಂತ ಇದ್ದಾರೆ. ರೂಪಾದಿಗಳು ಹೇಗೆ ದ್ರವ್ಯವನ್ನು ಆಶ್ರಯಿಸ್ಕೊಂಡಿದೆಯೋ ದ್ರವ್ಯ ಆ ರೀತಿ ಗುಣ ಅಲ್ಲ. ಇದು ದ್ರವ್ಯವನ್ನು ಆಶ್ರಯಿಸಿಕೊಂಡ ಗುಣ ಅಲ್ಲ. ನಚ ಗುಣಗುಣಿನೋ ಅನ್ಯತ್ ಮತ್ತು ವಿವಕ್ಷಿತಂ. ಅಲ್ಲಿ ಗುಣ ಗುಡಿ ಬೇರೆ ಅಂತ ಹೇಗೆ ಇಟ್ಕೊಳ್ಬೇಕು, ಆ ರೀತಿ ವಿವಕ್ಷೆಯೂ ಇಲ್ಲ. ಇಲ್ಲಿ ಗುಣಗಳಿಗೆ ಬೇರೆ ಇದೆ. ಅವನ ಬುದ್ಧಿವಂತ ಅಂತ ಒಂದು ಗುಣ, ದಡ್ಡ ಅಂತ ಒಂದು ಗುಣ, ಕೀತ್ಲೆ ಮಾಡೋದು ಒಂದು ಗುಣ, ಅಸೂಯೆ ಪಡೋದು ಒಂದು ಗುಣ, ಕೋಪ ಒಂದು ಗುಣ. ಅದು ಬೇರೆ. ಅದು ಬಂದು ಹೋಗಿ ಮಾಡುತ್ತೆ. ಹಾಗಲ್ಲಿ ಬಿಟ್ಟೋಗತ್ತೆ ಬರುತ್ತೆ ಅನ್ನೋದು ಅಲ್ಲ. ಇದು ಬಂದು ಹೋಗಿ, ಕೋಪ ಬಂದು ಹೋಗುತ್ತೆ, ಕಾಮ ಬಂದು ಹೋಗುತ್ತೆ, ಅಸೂಯೆ ಬಂದು ಹೋಗುತ್ತೆ. ಅದು ಅವನ ಗುಣ ನಾವು ಅಂದ್ರೂ ಕೂಡ ಅದು ಅವನ ಸ್ವರೂಪ ಅಲ್ಲ. ಇಲ್ಲಿ ಸತ್ವ ತಮಸ್ಸು ಅನ್ನೋದು ವಸ್ತು. ಅದು ತತ್ವ. ಅದೆಲ್ಲದರಲ್ಲೂ ಇರುವಂತಹ ವಸ್ತು. ಅದು ಸತ್ವ ಅನ್ನೋದು ಯಾವಾಗ ಯಾವುದ್ರಲ್ಲಿ ಎದ್ಕೊಳುತ್ತೆ ಅಂತ ಗೊತ್ತಾಗಲ್ಲ. ಇವಾಗ ಪುಸ್ತಕ ನಮಗೆ ಸುಖಕ್ಕೆ ಅರಿವಿಗೆ ಕಾರಣವಾದರೆ ಪುಸ್ತಕ ಸತ್ವಗುಣವಾಗುತ್ತೆ. ಅಯ್ಯೋ ಪುಸ್ತಕವೇ ಕಸ ಆಯ್ತು, ಏನು ಪುಸ್ತಕ ಬೇಡ, ಎಲ್ಲ ಬಿಸಿ ಎಷ್ಟು ಬಂದು ಬೇಡ ಅಂದ್ರೆ ತಮಸ್ಸಾಗತ್ತೆ. ಪುಸ್ತಕ ಏನೋ ಒಂದ್ಸಲ ಚಡಬಡಿಸುತ್ತೆ, ಇದಾಗ ಆಗುತ್ತೆ, ಉತ್ಸಾಹ ಬರುತ್ತೆ ಅಂದ್ರೆ ರಜೋಗುಣ ಆಗುತ್ತೆ. ಆದ್ರೆ ಅದನ್ನ ಚೇಂಜ್ ಮಾಡ್ಬೋದು. ಮನುಷ್ಯನಲ್ಲಿ ಪ್ರಪೋರ್ಷನ್ಸ್ ಚೇಂಜ್ ಮಾಡ್ಬೋದು. ಇರುತ್ತೆ ಸತ್ವ ರಜಸ್ ತಮಸ್ ಎಲ್ಲರಲ್ಲೂ ಇದ್ರುವೆ ಪ್ರಪೋರ್ಷನ್ಸ್ ನ ಚೇಂಜ್ ಮಾಡ್ಬೋದು. ಕರೆಕ್ಟ್ ಅಲ್ವಾ? ಸರಿ, ಆ ಗುಣ ನೀವು ಚೇಂಜ್ ಮಾಡಕ್ಕಾಗಲ್ಲ. ಗುಣದಿಂದ ನೀವು ನಿಮ್ಮ ಇದನ್ನ ನಡವಳಿಕೆಯನ್ನು ಬದಲಾಯಿಸ್ಕೋಬಹುದು. ಗುಣವಾಗೇ ಇರುತ್ತೆ, ಗುಣವನ್ನು ಚೇಂಜ್ ಮಾಡಕ್ಕಾಗಲ್ಲ. ಗುಣದ ಇದು ಜಾಸ್ತಿ ಸತ್ವ ಜಾಸ್ತಿ ಇರ್ಬೋದು, ಒಬ್ಬರಲ್ಲಿ ರಜಸ್ ಜಾಸ್ತಿ ತಮಸ್ ಜಾಸ್ತಿ ಇರ್ಬೋದು. ಸೊ ಸತ್ವ ಜಾಸ್ತಿ ಮಾಡ್ಕೋಬಹುದು. ಹಾಗೆ ಸತ್ವ ಜಾಸ್ತಿ ಮಾಡ್ಕೋಬಹುದು. ಹೌದು, ಸಾತ್ವಿಕ ಆಹಾರ ನಡವಳಿಕೆ ಅನುಷ್ಠಾನದಿಂದ ಸತ್ವಗುಣ ಹೆಚ್ಚಾಗತ್ತೆ. ಸತ್ವಗುಣ ಮನುಷ್ಯನ್ಗೊಬ್ಬನ್ಗೆ ಆಗುತ್ತೆ ಅನ್ಸುತ್ತೆ. ಆದ್ರೆ ಸತ್ವಗುಣ ಹೆಚ್ಚಾದ್ರು ಅಥವಾ ರಜೋಗುಣ ಹೆಚ್ಚಾದ್ರು ತಮಗುಣ ಹೆಚ್ಚಾದ್ರು ಆತ್ಮಕ್ಕೆ ಸಂಬಂಧಪಟ್ಟಿಲ್ಲ. ಅದು ಅಂತಃಕರಣಕ್ಕೆ ಸಂಬಂಧಪಟ್ಟದ್ದು. ಹಾಗೆ ಗುಣಗಳು ನಮ್ಮನ್ನ ಕಟ್ ಹಾಕಿರತ್ತೆ ಅಂತ ಹೇಳಿದ್ರಲ್ಲ, ಆ ಗುಣ ಕಟ್ಟಿನಿಂದ ಬಿಡಿಸ್ಕೊಳ್ಳೋದೇ ನಾವು ತಮಸ್ಸಿಂದ ರಜಸ್ಸಿಗೆ, ರಜಸ್ಸನ್ನ ಬಿಡಿಸ್ಕೊಂಡ್ರೆ ಸತ್ವಕ್ಕೆ ಹೋಗೋದು. ಹೌದು, ಅದೇ ಬಿಡಿಸುವ ಕ್ರಮ. ಹೌದೌದು. ಆಯಾಯ ಗುಣಕ್ಕೆ ತನ್ಮಯತೆ ತಂದ್ಕೊಂಡು ಅಭಿಮಾನ ಪಡ್ಕೊಂಡು ಅದರಲ್ಲಿಯೇ ಅವ್ರು ಮುಳುಗಿದರೆ ಕಟ್ ಹಾಕಿತು ಅಂತ. ಅದನ್ನು ಸಾಕ್ಷಿ ಭಾವದಿಂದ ವಿವೇಕದಿಂದ ಬಿಡಿಸ್ಕೊಂಡ ದೃಶ್ಯ ಮಾಡ್ಕೊಂಡು ತಾನು ಬೇರೆ ಆದ ಅಂದ್ರೆ ಗುಣಕ್ಕೆ ಬಂಧನ ಬಿಟ್ಕೊಳ್ತು ಅಂತ ಅರ್ಥ. ಗುಣಗುಡಿಗಳಿಗೆ ಅನ್ಯತ್ವವೂ ಇಲ್ಲಿ ವಿವೇಕ್ಷಿತವಲ್ಲ. ದ್ರವ್ಯಾಶ್ರಿತ ಗುಣದಂತೆಯೂ ರೂಪಾದಿಗಳಂತ ಗುಣವೂ ಅಲ್ಲ. ತಸ್ಮಾತ್ ಗುಣಾ ಇವ ನಿತ್ಯ ಪರತಂತ್ರಾ ಕ್ಷೇತ್ರಜ್ಞಂ ಪ್ರತಿ ಅವಿದ್ಯಾತ್ಮಕತ್ವಾತ್ ಕ್ಷೇತ್ರಜ್ಞಂ ನಿಬದ್ಧಂತೀವ. ಮತ್ತೆ ಯಾಕೆ ಗುಣ ಹೆಸರು ಕೊಟ್ಟರೆ ಅದಕ್ಕೆ ನೀವು? ಈ ದ್ರವ್ಯ ಗುಣದಂತೆ ಗುಣ ಅಲ್ಲ ಅಂದ್ರೆ, ಗುಣಗುಳಿಗಳಂತೂ ಗುಣ ಅಲ್ಲ ಅಂದ್ರೆ ಮತ್ತೆ ಗುಣ ಅಂತ ಯಾಕೆ ಹೆಸರು ಕೊಟ್ರಿ ಅಂದ್ರೆ, ಹೇಗೆ ಗುಣವಾದದ್ದು ಒಂದಕ್ಕೆ ಅಧೀನವಾಗಿರುತ್ತೋ ಅದೇ ರೀತಿ ಈ ಸತ್ವಗುಣ ರಜಗುಣ ತಮಗುಣ ಪರತಂತ್ರವಾಗಿರ್ತಕ್ಕದ್ದು, ಸ್ವತಂತ್ರ ಅಲ್ಲ. ಅಂದ್ರೆ ಈಶ್ವರಾಧೀನ ಅಥವಾ ಚೈತನ್ಯಕ್ಕೆ ಅಧೀನ ಅಂತ ಅರ್ಥ. ಆ ಸತ್ಯ ಅಲ್ಲ ಅಂತ. ಹೇಗೆ ಕೆಂಪು ಅನ್ನೋದು ವಸ್ತುವನ್ನು ಆಶ್ರಯಿಸ್ಕೊಂಡೇ ತೋರ್ಬೇಕೋ, ಬರೀ ಕೆಂಪು ಅಂತ ಒಂದಿರಲ್ವೋ, ಅದೇ ರೀತಿ ಗುಣಗಳು ವ್ಯಕ್ತಿಯನ್ನು ಪದಾರ್ಥವನ್ನು ಆಶ್ರಯಿಸ್ಕೊಂಡೇ ತೋರ್ಬೇಕು.
ನಿತ್ಯ ಪರತಂತ್ರವಾಗಿವೆ. ಕ್ಷೇತ್ರಜ್ಞನನ್ನು ಕುರಿತು, ಚೇತನಾದ ಆತ್ಮನನ್ನು ಕುರಿತು ಅದು ಕಟ್ಟಾಗ್ತಾ ಇದೆಯೋ ಅನ್ನೋ ಹಾಗೆ. ಯಾಕೆ? ಅವಿದ್ಯಾತ್ಮಕ ಅದು, ಅದರ ಸ್ವರೂಪವೇ ಅವಿದ್ಯಾತ್ಮಕ ಅಂದ್ರೆ ಅವಿದ್ಯಾ ಕಲ್ಪಿತ ಅಂತ. ಅವಿದ್ಯಾ ಕಲ್ಪಿತ, ಅವಿದ್ಯಾ ತತ್ವ ಅದು. ಅದೇ ಅವಿದ್ಯೆ ಅಲ್ಲ, ಅವಿದ್ಯೆಯಿಂದ ಕಲ್ಪಿತವಾಗಿರೋದ್ರಿಂದ ಅವಿದ್ಯಾತ್ಮಕ ಅಂತ ಇದ್ದಾರೆ. ಹಾಗಾಗಿ ಕ್ಷೇತ್ರಜ್ಞನ ಕಟ್ಟಾಗ್ತಾ ಇದೆಯೋ ಅನ್ನೋ ಹಾಗೆ ಈ ಜೀವನು ತನ್ನ ವ್ಯವಹಾರ ಕಾಲದಲ್ಲಿ ಯಾವ್ಯಾವ ರೀತಿ ಅವನು ತನ್ನನ್ನು ಇದು ಮಾಡ್ಕೋತಾನೆ, ಎಕ್ಸ್ಪೋಸ್ ಮಾಡ್ಕೋತಾನೆ ಅಂದಮೇಲೆ ಯಾವ ಗುಣ ಅವನು ಕಟ್ಟಾಕಿದೆ ಅಂತ ನಾವು ಊಹೆ ಮಾಡಬೇಕು. ನಿಮಗೆ ಬಹಳ ತೊಳೆದಾಟ ಆಗ್ತಾ ಇದೆ, ತುಂಬಾ ಅಸಹನೆ ಆಗ್ತಾ ಇದೆ, ತುಂಬಾ ಕೋಪ ಬರ್ತಾ ಇದೆ, ತುಂಬಾ ಉದ್ವೇಗ ಬರ್ತಾ ಇದೆ ಅಂದ್ರೆ ರಜೋಗುಣ ನಿಮ್ಮನ್ನು ತುಂಬಾ ಕಾಡ್ತಾ ಇದೆ ಅಂತ ಅರ್ಥ. ನೀವು ರಜೋಗುಣವಾಗಿರೋ ಅಂತಃಕರಣದಲ್ಲಿ ಅಭಿಮಾನ ಪಟ್ಕೊಂಡಿದ್ದೀರಾ ಅಂತ ಅದಕ್ಕೆ ಅರ್ಥ. ನೀವು ನಿಜವಾಗಿ ನಿಮ್ಮ ಸ್ವರೂಪಕ್ಕೆ ರಜೋಗುಣ ಬಂದಿರಲ್ಲ. ಸ್ವರೂಪ ರಜೋಗುಣದ ಅತೀತವೇ. ಗುಣವಲ್ಲ ಇರೋದು ಅಂತಃಕರಣ ಅಥವಾ ನಾಮರೂಪ ಪದಾರ್ಥಗಳಲ್ಲಿ ಇರುತ್ತೆ ಹೊರತು ಗುಣಗಳು ಆತ್ಮಸ್ವರೂಪಕ್ಕೆ ಸೇರಿದ್ದಲ್ಲ. ಈಗ ನಿತ್ಯ ಪರತಂತ್ರ ಅದು. ಯಾವಾಗಲೂ ಇನ್ನೊಂದು ಪದಾರ್ಥವಿಲ್ಲದೆ ಅಂತಃಕರಣವಿಲ್ಲದೆ ಗುಣವನ್ನು ತೋರ್ಸೋಕ್ಕಾಗಲ್ಲ. ಯಾವುದಾದ್ರು ಪದಾರ್ಥ ಅಲ್ಲ ಅಂತಃಕರಣ ಆಶ್ರಯಿಸಿಕೊಂಡೇ ಗುಣಗಳು ಇರಬೇಕು. ಅದರ ಎಂಟಿಟಿಯೇ ಹಾಗೆ. ಅದರಿಂದ ಗುಣ ಅಂತ ಹೇಗೆ ಈ ಗುಣ ಪದಾರ್ಥವನ್ನು ಆಶ್ರಯಿಸ್ಕೊಂಡಿರುತ್ತೋ, ಕೆಂಪು ಬಿಳುಪು ಕಪ್ಪು ಅನ್ನೋದು ವಸ್ತುವನ್ನು ಆಶ್ರಯಿಸ್ಕೊಂಡಿರುತ್ತೋ, ಈ ಸತ್ವಜತಮ ಗುಣಗಳು ಕೂಡ ಈ ಅಂತಃಕರಣವನ್ನು ಪದಾರ್ಥವನ್ನು ಆಶ್ರಯಿಸಿಕೊಂಡು ಜೀವಾಧೀನವಾಗಿಯೇ ಇರಬೇಕು. ಅದು ಜೀವನಕ್ಕೆ ಸಂಬಂಧಪಡದೆ ಇರೋಕೆ ಆಗೋದೇ ಇಲ್ಲ. ಯಾಕಂದ್ರೆ ಅರಿವಿಲ್ಲದೆ ಹೋದ ಅದಕ್ಕೆ ಅಸ್ತಿತ್ವವೇ ಇಲ್ಲ. ಅರಿವು ಬಂದ್ಮೇಲೆ ಅದಕ್ಕೆ ಅಸ್ತಿತ್ವ ಬರೋದು. ಅರಿವಿರೋ ಜೀವನಲ್ಲಿ, ಕ್ಷೇತ್ರಜ್ಞನ ಅರಿವಿನಿಂದಲೇ ಅದು ಇರುವಿಕೆ ಪಡೆಯುತ್ತೆ. ಬರೀ ಇರುವಿಕೆ ಪಡೆಯೋದಿಲ್ಲ, ಇರುವಿಕೆ ಪಡೆದು ತನಗೆ ಸಂಬಂಧಪಟ್ಟಿದೆ ಅನ್ನೋ ಹಾಗೆ ತೋರುತ್ತೆ. ತನಗೆ ಸಂಬಂಧಪಟ್ಟಿದೆ ಅಂತ ಅಂದ್ಕೊಳ್ಳೋದು ಅವಿದ್ಯಾ ಕಲ್ಪಿತ. ಅದು ಸಂಬಂಧಪಟ್ಟಿಲ್ಲ, ಅದು ಆರೋಪಿಸ್ಕೊಳ್ತಾನೆ ಅವನು. ಹಾಗಾದ್ರಿಂದ ಇದು ಅವಿದ್ಯಾತ್ಮಕ ಅನ್ನೋ ಶಬ್ದಕ್ಕೆ ಅರ್ಥ ಅವಿದ್ಯಾ ಕಲ್ಪಿತ ಅಂತ ಇಟ್ಕೋಬೇಕು. ತಮ್ಮ ಆಸ್ಪದೀಕೃತ್ಯ ಆತ್ಮಾನಂ ಪ್ರತಿಲಭಂತೆ ಇತಿ ನಿಬದ್ಧಂತಿ ಇತ್ಯುಚ್ಯತೆ. ಮತ್ತೆ ಕಟ್ಟಾಕತ್ತೆ ಶಬ್ದಕ್ಕೆ ಅರ್ಥ ಏನು? ಅದು ಬೇರೆ ತಾನೆ. ಕ್ಷೇತ್ರಜ್ಞನೇ ಬೇರೆ, ಇದೇ ಬೇರೆ. ಅದನ್ನ ಕಟ್ಟಾಕೋದು ಎಂತ ಬಂತು ಅಂದ್ರೆ ಇಷ್ಟೇ ಅರ್ಥ. ಆ ಕ್ಷೇತ್ರಜ್ಞನನ್ನ ಆಸ್ಪದವನ್ನಾಗಿ, ಆಸ್ಪದ ಅಂದ್ರೆ ಆಧಾರ, ಆಶ್ರಯ, ನೆಲೆ, ಅದನ್ನು ಮಾಡಿಕೊಂಡು ತಮ್ಮ ಸ್ವರೂಪವನ್ನು, ಅಸ್ತಿತ್ವವನ್ನು ಪಡ್ಕೊಳ್ಳುತ್ತೆ ಅನ್ನೋದೇನಿದೆ, ಇದನ್ನೇ ಕಟ್ಟಾಗ್ತಾ ಇದೆಯೋ ಹಾಗೆ ಕಟ್ಟಾಗ್ತಾ ಇದೆ ಅಂತ ಹೇಳಿ ಈ ರೀತಿ ಹೇಳಿದೀವಿ. ಯಾರ ಆಸ್ಪದ ಆಶ್ರಯದಲ್ಲಿ ಇವುಗಳು ತೋರುತ್ತವೆಯೋ, ಇವುಗಳು ಇರುತ್ತದೆಯೋ, ಇವುಗಳು ಎಲ್ಲ ವ್ಯಾಪಾರವು ಮಾಡುತ್ತವೆಯೋ ಅದು ಅವುಗಳನ್ನು ಕಟ್ಟಾಕಿದೆ ಅಂತ ಅನ್ನುತ್ತೀವಿ ನಾವು ಅಷ್ಟೇ. ಅದು ಗೌಣ, ಅದು ಔಪಚಾರಿಕ. ಈ ಕ್ಷೇತ್ರಜ್ಞನಿಲ್ಲದೆ ಹೋದ್ರೆ ಅಸ್ತಿತ್ವವೇ ಇಲ್ಲ, ಅದಕ್ಕೆ ಇರುವಿಕೆಯೇ ಇಲ್ಲ, ಎಂಟಿಟಿಯೇ ಇಲ್ಲ. ಈ ಅಸ್ತಿತ್ವ ಇದೆ ಮೇಲೆ ಚೇಷ್ಟೆ ಅಂತ ಇದು ಬರುತ್ತೆ, ಇನ್ನು ವಿಕಾರ ಅಂತ ಬರುತ್ತೆ, ಕಟ್ಟಾಕೋದು ಅಂತ ಬರುತ್ತೆ. ತಮ್ ಕ್ಷೇತ್ರಜ್ಞನನ್ನು ಆಸ್ಪದವನ್ನಾಗಿ ಮಾಡಿಕೊಂಡು, ಆಸ್ಪದ ಹೇಗೆ ನಾವು ಒಂದು ಪೀಠದ ಮೇಲೆ ಕೂತ್ಕೊಂಡಿದೀವೋ ಹಾಗೆ ಗುಣಗಳು ಜೀವನ ಆಸ್ಪದ ಮಾಡ್ಕೊಂಡಿದ್ದೀವಿ. ಜೀವನ ಆಸ್ಪದ ಮಾಡ್ಕೊಳ್ಳಲ್ಲ, ಯಾಕಂದ್ರೆ ಜೀವ ಅಸಂಗ, ಜೀವ ಅಂಟ್ಕೊಳ್ಳಲ್ಲ. ಆದ್ರೂ ಜೀವನು ಅಂತಃಕರಣದಲ್ಲಿ ಬೆರಕೆ ಆದವನಂತೆ ಆದಾಗ ಅವನನ್ನು ಸೇರ್ಕೊಂಡಿದೀವೋ ಅನ್ನೋದು ತೋರುತ್ತೆ. ಜೀವನೇ ಅಂತಃಕರಣಕ್ಕೆ ಸೇರ್ಕೊಳ್ಳದೆ ಇರೋನು, ಅಂತಃಕರಣಕ್ಕೆ ಸೇರ್ಕೊಳ್ಳದೆ ಇರೋ ಜೀವನನ್ನ ನೇರವಾಗಿ ಹೇಗೆ ಮುಟ್ಟತ್ತೆ ಗುಣಗಳು? ಯಾವಾಗ ಅಂತಃಕರಣ ಅಭಿಮಾನ ಪಟ್ಕೊಳ್ತಾನೆ, ಆ ಅಂತಃಕರಣದಲ್ಲಿರುವಂತಹ ಗುಣಗಳು ಇವನಿಗೆ ಸೇರ್ಕೊಂಡಿದೆಯೋ, ಅಂಟ್ಕೊಂಡಿದೆಯೋ, ಕೂಡ್ಕೊಂಡಿದೆಯೋ ಅನ್ನೋ ಹಾಗೆ ತೋರುತ್ತೆ. ಅದನ್ನೇ ಇವನ್ ಕಟ್ಟಾಗ್ತಾ ಇದೆ ಎಂದು ನಾವು ಗೌಣ ಹೇಳ್ತಾ ಇರೋದು. ಅದು ಗೌಣ ಪ್ರಯೋಗ, ಕಟ್ಟಾಗ್ತಾ ಇದೆ ಅನ್ನೋದು. ವಾಸ್ತವವಾಗಿ ಆಕಾಶವನ್ನು ಹೇಗೆ ಕಟ್ಟಾಕಕ್ಕಾಗಲ್ವೋ ಆ ಕ್ಷೇತ್ರಜ್ಞನ ಕಟ್ಟಾಕಕ್ಕಾಗಲ್ಲ. ಯಾಕಂದ್ರೆ ಕ್ಷೇತ್ರಜ್ಞಂಚಾಪಿ ಮಾಂಬಿದ್ಯ, ಅವನು ಕ್ಷೇತ್ರಜ್ಞ ಪರಮಾತ್ಮ. ಅವನು ಈ ನಾನು ಅನ್ನೋದನ್ನ ಇಟ್ಕೊಂಡು ಕಟ್ಟಾಗ್ತಾ ಇದೆ ಅನ್ಕೋಬೇಕು. ಈ ನಾನು ಅನ್ನೋ ರೂಪ ಸಿಕ್ಕಾಕೊಂಡ ರೂಪ, ಉಪಾಧಿಯ ಅಭಿಮಾನ ಪಟ್ಕೊಂಡ ರೂಪ. ಅದು ಒದ್ದಾಡುತ್ತೆ. ಅಯ್ಯೋ ಏನ್ ಸ್ವಾಮಿ ಹೀಗಾಗ್ಬಿಡ್ತು ಕಣ್ರಿ, ಹೀಗಾಗ್ಬಾರ್ದಾಗಿತ್ತು, ಹೀಗಾಗ್ಬೇಕಾಗಿತ್ತ, ನಮ್ಗೆ ನಮ್ಮ ಪಾಡಿಗೆ ನಮ್ಮ ಹಣೆ ಬರ, ಅಯ್ಯೋ ಕಷ್ಟವೇ ಅಂತ ಗೋಳಾಡ್ತಾರಲ್ಲ, ಅದು ಬಂತು ಅವರಿಗೆ. ಗುಣಸಂಗ ಬಂದಿದೆ ಅಂತ ಅರ್ಥ. ಆ ಗುಣಗಳು ಎಂಥದ್ದು? ತೇಚ ಪ್ರಕೃತಿ ಸಂಭವ, ಭಗವನ್ ಮಾಯಾ ಸಂಭವ, ನಿಬದ್ಧಂತೀವ ಹೇ ಮಹಾಬಾಹೋ ಮಹಾಂತೌ ಸಮರ್ಥತರೌ ಆಜಾನು ಪ್ರಲಂಬೌ ಬಾಹೂ ಯಸ್ಯ ಸಹ ಮಹಾಬಾಹು. ಬಹುವಚನ ಅವುಗಳು. ಗುಣಶಬ್ದ ಪುಲ್ಲಿಂಗವಾದ್ರಿಂದ
ತೇ ಅಂತ ಹಾಕಿದ್ದಾರೆ. ಆ ಗುಣಗಳು ಪ್ರಕೃತಿಯಿಂದ ಉಂಟಾಗಿವೆ. ಪ್ರಕೃತಿಯಿಂದ ಭಾಷ್ಯಕಾರರು ಬಹಳ ಹುಷಾರಾಗಿ ಬರ್ತಾರೆ. ಭಗವಂತನ ಮಾಯೆಯಿಂದ ಅಂತ ಸೇರಿಸಿದ್ರು. ಭಗವಂತನ ಮಾಯೆಯಿಂದ ಭಗವಂತನ ಅಧೀನವಾದ ಅವ್ಯಾಕೃತವೆಂಬ ಮಾಯೆಯಿಂದ ಉಂಟಾಗಿವೆ. ಇದೇ ವ್ಯತ್ಯಾಸ ವೇದಾಂತಿಗಳಿಗೂ ಸಾಂಖ್ಯರಿಗೂ. ಭಗವಂತನ ಮಾಯೇನಲ್ಲ ಅವರು, ಸ್ವತಂತ್ರ ಸ್ವತಂತ್ರವಾದ ಪ್ರಕೃತಿ ಪ್ರಧಾನ ಅಂತಾರೆ ಭಾಷಿಕಾರರು. ಇಲ್ಲೇ ವ್ಯತ್ಯಾಸ. ಭಗವಂತನ ಮಾಯೆ. ಇಲ್ಲಿಗೂ ಮಾಯಾನ ಪದವೇ ಇಲ್ಯೂಷನ್, ಹುಸಿ ತೋರಿಕೆ ಅರ್ಥ ಹೇಳುತ್ತೆ. ಆ ಪದದಲ್ಲೇ ಅರ್ಥ ಇದೆ ಗೊತ್ತಾ. ಅದ್ ಮಾಯೆ ಅದು ಅಂದ್ರೆ ಏನೋ ನಿಜ ಅಲ್ಲ ಅಂತ. ಮಾಯಾ ಅನ್ನೋದು ಒಂದು ಪಾರಿಭಾಷಿಕ ಶಬ್ದ ಅಲ್ಲ, ಅದು ಅವ್ಯಾಕೃತಕ್ಕೆ ಪ್ರಧಾನಕ್ಕೆ ಪಾರಿಭಾಷಿಕ ಬಳಸಿದ್ದಾರೆ ಅಷ್ಟೇ ಹೊರತು ನಿಜವಾಗಿ ಮಾಯೆ ಅನ್ನೋ ಶಬ್ದಕ್ಕೆ ಅರ್ಥವೇ ನಿಜವಾಗಿಲ್ಲದ್ದು, ಹುಸಿ ತೋರಿಕೆ. ಯಾ ಮಾ ಸಾ ಮಾಯ ಅವಿದ್ಯಮಾನಸ್ಯ ಆಖ್ಯಾ ಮಾಯಾ ಶಂಕರಾಚಾರ್ಯ ಬರೀತಾರೆ ಮಾಂಡುಕ್ಯದಲ್ಲಿ. ಹಾಗಾದ್ರಿಂದ ಮಾಯಾನ ಪದ ಒಳ್ಳೆ ಪದ. ಯಾಕೆಂದ್ರೆ ಅದನ್ನ ನೆಚ್ಕೋಬೇಡಿ, ಅದಕ್ಕೆ ಅಂಟ್ಕೋಬೇಡಿ. ಅದು ಭಾರಿ ಮೋಸ ಮಾಡುತ್ತೆ. ಮಾಯೆ ಹೇಗೆ ಮೋಸ ಮಾಡುತ್ತೋ ಇದು ನಿಮ್ಮನ್ನು ಮೋಸ ಮಾಡುತ್ತೆ. ವೆರಿ ಡೇಂಜರ್ ಅದು. ಅದಕ್ಕೆ ಇದಕ್ಕೊಳಕ್ಕೆ ಹೋಗ್ಬೇಡಿ. ಅದಕ್ಕೆ ಅಂಟ್ಕೊಂಡ್ರೆ ನೀವು ನಿಮ್ಮನ್ನ ಎತ್ತಾಕ್ಬಿಡುತ್ತೆ, ಕಿತ್ತಾಕ್ಬಿಡುತ್ತೆ, ಪ್ರಪಂಚ ಹಾಕ್ಬಿಟ್ಟು ಗೋಳು ಹಾಕೊಂಡ್ಬಿಡುತ್ತೆ ಅಂತ ಹೇಳಿ ಭಗವಂತನ ಮಾಯೆಯಿಂದ ಉಂಟಾದವುಗಳು ಆ ಗುಣಗಳು ಅವುಗಳು ಕಟ್ಟಾಕ್ತಾ ಇದೆಯೋ ಅನ್ನೋ ಹಾಗೆ ಇವಕಾರ ಹಾಕಿದ್ದಾರೆ. ಯಾಕೆ ಕಟ್ಟಾಕಿಲ್ಲ? ಕಟ್ಟಾಕಕ್ಕಾಗಲ್ಲ. ಆಕಾಶನ ಕಟ್ಟಾಕಕ್ಕಾಗತ್ತಲ್ಲ? ಆಕಾಶಕ್ಕಿಂತಲೂ ಸೂಕ್ಷ್ಮ ಅವನು. ಯಾರ ಕ್ಷೇತ್ರಜ್ಞ, ಅವನು ಕಟ್ಟಾಕಾಗಲ್ಲ. ಆದ್ರೂ ಇವನು ಅಭಿಮಾನ ಇದೆಯಲ್ಲ, ಇವ ಸ್ವಾಮಿ ಇವನು ಕಷ್ಟವೇ, ಇವನು ನನ್ನ ಶತ್ರುಗೂ ಬೇಡ ಕಣ್ರಿ ನನ್ನ ಕಷ್ಟ, ಅಂತ ಕಷ್ಟ ನಂಗೆ ಬಂದಿದೆ ಕಣ್ರಿ ಅಂತ ಗೊಳೋ ಅಂತಾನೆ. ಅವ್ನ ಶತ್ರುಗೂ ಬೇಡವಂತೆ ಅವನಿಗೆ ಬಂದಿರೋ ಕಷ್ಟ. ತಲೆ ಮೇಲೆ ಕೈ ಹಾಕೊಂಡು ಕೂತ್ಕೊಂಡ್ಬಿಡ್ತಾನೆ, ಅಳ್ತಾ ಕೂತ್ಕೊಂಡ್ಬಿಡ್ತಾನೆ. ಬಂತು ಪ್ರಕೃತಿ ಸಂಬಂಧ ಕಷ್ಟ. ಈ ದೇಹಾಭಿಮಾನ ಇದೆಯಲ್ಲ ಅದು ಹೆಂಗೆ ಊರ್ಕೊಂಡಿದೆ ಅಂದ್ರೆ ಬಹಳ ಉಪ್ಪಿನಕಾಯಿ ಉಪ್ಪು ಖಾರ ಊರ್ಕೊಂಡಿದೆ. ಒಂದು ಸಣ್ಣ ಡಿವೈಡರ್ ಚುಚ್ಚಿಬಿಟ್ರೆ ಅಯ್ಯೋ ಯಾಕೋ ಚುಚ್ಚಿ ಅಂತಾರೆ. ಡಿವೈಡರ್ ತಗೊಂಡು ಹಿಂಗೆ ಚುಚ್ಚಿದ್ರೆ ಸೇರಿಸ್ಕೊತಾನ, ಎದ್ ಓಡ್ತಾನೆ. ಎಲ್ಲ ಗುಣತೆ ಆಟ. ಅದು ಚಾಪ್ಟರ್ 3 ಅಲ್ಲಿ ಹೇಳ್ತಾರಲ್ಲ ಗುರುಗಳೇ, ನಿಜ ಎಷ್ಟು ಆಟ ಆಡ್ಸುತ್ತೆ. ಒಬ್ರೊಬ್ರು ಪರ್ಸನಾಲಿಟಿ ಎಲ್ಲಾನು ಇದ್ರ ಮೇಲೆ ಡಿಪೆಂಡೆಂಟ್ ಅನ್ಸುತ್ತೆ. ಹೆಂಗೆ ಬಿಹೇವ್ ಮಾಡ್ತಾರೆ ಒಬ್ರೊಬ್ರದ್ದು, ಅದೆಲ್ಲ ಹೆಂಗೆ. ಹೌದು, ಎಲ್ಲಾನು ಇದ್ರ ಮೇಲೆ ಗುಣದ್ದೇ ಆಟ. ಹೌದು, ಭಾರಿ ಆಟ ಆಡ್ಸತ್ತೆ ಗುಣ. ಅದು ಮನುಷ್ಯನ್ಗೆ ಅಲ್ಲ, ಎಲ್ಲದಕ್ಕೂ ಅನ್ಸುತ್ತೆ. ಪ್ರಾಣಿಗಳು ಎಲ್ಲಾನು ಅವಕ್ಕೂ. ಹೌದು, ಎಲ್ಲವೂ ಗುಣವಶವಾಗೇ ಇದೆ. ಪ್ರಕೃತಿ ವಶ ಅಂತ ಅಂತೀವಲ್ಲಮ್ಮ, ಪ್ರಕೃತಿಯಿಂದ ಗುಣಗಳಿಗೆ ಹೆಸರು. ಪ್ರಕೃತಿ ಮೂಲತಃ ಅವ್ಯಾಕೃತ ಅವ್ಯಕ್ತವಾದರೂ ಅದರ ಕಾರ್ಯವಾಗಿರುವ ವ್ಯಾಕೃತ ಇದನ್ನು ಪ್ರಕೃತಿ ಅಂತೀವಿ ನಾವು. ಕಾರ್ಯಕಾರಣಗಳಿಗೆ ಅಭೇದೋಪಚಾರದಿಂದ ಕಾರಣವೂ ಪ್ರಕೃತಿ, ಕಾರ್ಯವೂ ಪ್ರಕೃತಿ. ನೋಡಿ ಪ್ರಕೃತಿ ಸೌಂದರ್ಯ ಎಷ್ಟು ಚೆನ್ನಾಗಿದೆ ಅಂತೀವಿ. ಒಂದು ವನ ಪ್ರದೇಶ ನೋಡಿ, ಗುಡ್ಡ ಪ್ರದೇಶ ನೋಡಿ, ಪ್ರಕೃತಿ ಸೌಂದರ್ಯ ಎಷ್ಟಿದೆ. ಪ್ರಕೃತಿಯ ಸೌಂದರ್ಯ ಅನ್ನೇನೋ ಪ್ರಕೃತಿಯಿಂದ ಬಂದಂತಹ ಈ ಒಂದು ದೃಶ್ಯದ ಸೌಂದರ್ಯ ಅಂತ ಅರ್ಥ. ಈ ವ್ಯಾಕೃತ ಜಗತ್ತು ಪ್ರಕೃತಿಯೇ. ಇದು ಕಟ್ಟಾಗ್ತಾ ಇದೆಯೋ ಅನ್ನೋ ಹಾಗೆ ಮಹಾಬಾಹುವೆ ಅಂದ್ರು. ಅಂದ್ರೆ ದೊಡ್ಡದಾದ ಸಮರ್ಥ ತರ, ಹೆಚ್ಚಾಗಿ ಬಲಿಷ್ಠವಾಗಿರುವ ಮೊಳಕಾಲುವರೆಗೂ ಜ್ಯೋತಿ ಬಿದ್ದಂತಹ 2 ತೋಳು ಯಾವಾತನಿಗೋ ಅವನು ಆಜಾನುಬಾಹು, ಮಹಾಬಾಹುವು ಅವನು. ಹೇ ಮಹಾಬಾಹೋ ಸಂಬೋಧನೆ. ಇಲ್ಲಿ ಮಹಾಬಾಹುವೆ ದೇಹೇ ಶರೀರೇ ದೇಹಿನಂ ದೇಹವಂತಂ ಅವ್ಯಯಂ. ದೇಹದಲ್ಲಿ ಶರೀರದಲ್ಲಿ ಅರ್ಥ. ದೇಹ ಅನ್ನೋದು ಮೂಲ ಪದ, ಶರೀರ ಭಾಷ್ಯಕಾರ ಬರೆದ್ರು. ದೇಹಿನಂ ಅಂದ್ರೆ ದೇಹ ಉಳ್ಳವನು. ದೇಹ ಅಸ್ಯ ಅಸ್ತಿ ದೇಹಿ ಅಂದ್ರೆ ದೇಹವಂತ, ದೇಹ ಉಳ್ಳವನು, ದೇಹಾಭಿಮಾನ ಪಟ್ಕೊಂಡವನು. ಬರೀ ದೇಹ ಉಳ್ಳವನು ಅಷ್ಟೇ ಅಲ್ಲ, ಅದರಲ್ಲಿ ಆತ್ಮತ್ವ ಬುದ್ಧಿ ಮಾಡ್ಕೊಂಡಿದ್ದಾನೆ. ತಾದಾತ್ಮ್ಯತೆ ಪೂರ್ತಿ ಸೇರ್ಕೊಂಡ್ಬಿಟ್ಟಿದ್ದಾನೆ. ಸೇರ್ಕೊಂಡಂಥ ಅವ್ಯಯ ಅವನು, ಸ್ವರೂಪತಃ ಅವ್ಯಯ ಅವನು. ಆ ಕ್ಷೇತ್ರಜ್ಞ ಅವ್ಯಯ ಅವನು, ನಾಶರಹಿತನು, ಅವನು ಅರಿವಿನ ರೂಪದವನು. ಆದರೆ ದೇಹ ಉಳ್ಳವನಾಗಿ ತೋರ್ತಾ ಇದ್ದಾನೆ, ದೇಹಾಭಿಮಾನ ಉಳ್ಳವನಾಗಿ ತೋರ್ತಾ ಇದ್ದಾನೆ. ಅವ್ಯಯತ್ವಂಚ ಉಕ್ತಂ ಅನಾದಿತ್ವ ನಿರ್ಗುಣತ್ವ ಇತ್ಯಾದಿ ಶ್ಲೋಕೇನ. ಅಲ್ಲಿ ಪರಮಾತ್ಮಾಯಂ ಅವ್ಯಯ ಅಂತಿದೆ. ಅಲ್ಲಿ ಅನಾದಿತ್ವ ನಿರ್ಗುಣತ್ವ ಶ್ಲೋಕ 31ನೇ ಶ್ಲೋಕದಲ್ಲಿ ಇವನು ಅವ್ಯಯನು, ನಾಶರಹಿತನು, ಸಮತವಿಲ್ಲದವನು, ಕೊರೆ ಇಲ್ಲದವನು ಅನ್ನೋದನ್ನ ಆ 31ನೇ ಶ್ಲೋಕದಲ್ಲಿ ಹೇಳಿದೆ. ಅದನ್ನ ಇವನು ಈ ಕ್ಷೇತ್ರಜ್ಞ ಅವ್ಯಯನಾಗಿದ್ದಾನೆ, ದೇಹಿಯಾಗಿದೆ, ದೇಹ ಉಳ್ಳವನಾಗಿದ್ದಾನೆ. ನಾನು ದೇಹಿ ನಲಿಪ್ಯತೆ ಇತ್ಯುಕ್ತಂ
ಅಲ್ಲ ರೀ ನೀವೇ ಹೇಳಿದ್ರಿ ಶರೀರಸ್ವಾಪಿ ಕೌಂತೆಯ ನ ಕರೋತಿ ನ ಲಿಪ್ಯತೆ. ಶರೀರದಲ್ಲಿ ಇದ್ದವನಾದ್ರೂ ಮಾಡೋದಿಲ್ಲ ಅಂಟೋದಿಲ್ಲ ಅಲ್ಲೇ ಹೇಳಿದಿರಲ್ಲ. ಅವ್ಯಯ ಅಂತ ಹೇಳಿದ ಜಾಗದಲ್ಲಿ ಆ ಜೀವ ಅಂಟ್ಕೊಂಡಿಲ್ಲ, ಸಂಬಂಧ ಪಟ್ಕೊಂಡಿಲ್ಲ, ಕೂಡ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಇಲ್ಲಿ ಕಟ್ಟಾಕ್ತಾ ಇದ್ದಾರೆ ಅಂತ ಹೆಂಗ್ ಹೇಳ್ಬಿಟ್ರಿ ನೀವು? ಅಲ್ಲಿ ಅಂಟ್ಕೊಳ್ಳಲ್ಲ ಅಂದ್ರಿ. ಇಲ್ಲಿ ಮತ್ತೆ ಕಥಂ ಯಹ ನಿಬದ್ಧಂತಿ ಅನ್ಯಥಾ ಉಚ್ಯತೆ. ಅಲ್ಲಿ ಅಂಟ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಇವುಗಳನ್ನ ಆ ಜೀವನನ್ನ ಕಟ್ಟಾಕುತ್ತವೆ, ಜೀವನನ್ನ ಬಂಧಕ್ಕೆ ಒಳಪಡಿಸಿದ್ವಿ ಈ ಗುಣಗಳು ಅಂತ ಅದಕ್ಕೆ ವಿರುದ್ಧವಾಗಿ ಹೆಂಗ್ ಹೇಳ್ಬಿಟ್ರಿ ನೀವು ಅಂತ ಕೇಳಿದ್ರೆ ಅದಕ್ಕೆ ನಾವು ಉತ್ಸಾಹ ಕೊಟ್ಟಿದೀವಿ ಕಣಯ್ಯ. ನೀವು ನೋಡಿಲ್ಲ ವ್ಯಾಖ್ಯಾನ ಮಾಡುವಾಗ ಯುವಕಾರ ಹಾಕಿದೀವಿ. ಪರಿಹೃತಂ ಅಸ್ಮಾಭಿ ಇವ ಶಬ್ದೇನ ನಿಬದ್ಧಂತೀವ ಇತಿ. ಅಲ್ಲಿ ಭಗವನ್ಮಾಯಾ ಸಂಭವಾಹ ನಿಬದ್ಧಂತೀವ ಮೇಲೆ ಮೊದಲೇ ಲೈನಲ್ಲಿ ಭಗವಂತನ ಮಾಯೆಯಿಂದ ಉಂಟಾಗಿರೋ ಈ ಪ್ರಗತಿಗಳು ಕಟ್ಟಾಗ್ತಾ ಇದೆಯೋ ಅನ್ನೋ ಹಾಗೆ ಅಂತ ನಾವು ಅಲ್ಲಿ ಯುವಕಾರ ಹಾಕಿದೀವಿ. ನೀವು ಗಮನಿಸಿಲ್ಲ, ಅದು ಗಮನ ಸುಮ್ಮನೆ ಪ್ರಶ್ನೆ ಮಾಡ್ತಾ ಇದೀಯಾ. ಅದನ್ನ ಮತ್ತೆ ಜ್ಞಾಪಕ ಮಾಡ್ತೀನಿ ಕೇಳು. ನಾವು ಇದಕ್ಕೆ ಪರಿಹಾರ ಹೇಳಿದೀವಿ. ಕಟ್ಟಾಕಿಲ್ಲ, ಕಟ್ಟಾಕೋದಿಲ್ಲ. ಕಟ್ಟಾಕಂತೆ ಅಂತೆ ಅಂದ್ರೆ ಏನೋ ಅಷ್ಟೇ. ಕೊಟ್ಟಂತೆ ಮಾಡ್ತಾನೆ, ಕೊಡಲ್ಲ ಅಂತ ಅರ್ಥ. ಕೊಟ್ಟಂತೆ ಮಾಡ್ತಾನೆ, ಹೊಡೆದಂತೆ ಮಾಡ್ತಾನೆ, ಹೊಡೆಯಲ್ಲ ಅಂತ ಅರ್ಥ. ಭಾಷೆಗಾರರು ಶ್ಲೋಕನೇ ತಿದ್ಬಿಟ್ರು, ನಿಬದ್ಧಂತಿ ಇದು ನಿಬದ್ಧಂತಿ ಇವಾಗ ಅರ್ಥ ಮಾಡಿದ್ರು. ಯಾಕಂದ್ರೆ ಅಲ್ಲಿ ನನ್ನ ನಕರೋತಿ ಇದೆಯಲ್ಲ, ಅವ್ರು ಮಾಡಿದ್ದೇನೆ ಅವರು ಪರಿಹೃತ ಇಲ್ಲಿ ಭಾಷಿಕಾರಿಗೆ ಅನುಭವ ಬಹಳ ಮುಖ್ಯ ಶ್ಲೋಕಕ್ಕಿಂತ. ಅನುಭವದಲ್ಲಿ ಹೊಂದಲ್ಲ ಕಟ್ಟಾಕೊಳ್ಳೋದು ಅನ್ನೋದು. ಅನುಭವ ತಕ್ಕ ಹಾಗೆ ವ್ಯಾಖ್ಯಾನ ಮಾಡಬೇಕು. ಹಾಗಾಗಿ ಭಗವಂತ ನಿಬದ್ಧಂತಿ ನಂದು ನಿಬದ್ಧಂತೀವ ಅಂತ ಅರ್ಥ ಮಾಡಬೇಕು. ಕಟ್ಟಾಕದಂಗೆ ಕಾಣುತ್ತೆ, ಕಟ್ಟಾಕೋಲ್ಲ, ಕಟ್ಟಾಕೋಕ್ಕಾಗಲ್ಲ. ಅವನು ಕಟ್ಟಾಕಿಸ್ಕೊಳ್ಳೋವನ ಅಲ್ಲ. ಅವನು ಕಟ್ಟಾಕಿದವನಾಗಿ ತೋರುವಾಗಲೂ ಅದನ್ನು ಬೆಳವನಾಗೇ ಇರ್ತಾನೆ. ಆಗಲೂ ಅಯ್ಯೋ ನನ್ನ ದುಃಖ ಅನ್ನೋಗೂ ದುಃಖಕ್ಕೆ ಸಾಕ್ಷಿಯಾಗಿರ್ತಾನೆ, ಸುಖ ಅನ್ನೋಗೂ ಸುಖಕ್ಕೆ ಸಾಕ್ಷಿಯಾಗೇ ಇರ್ತಾನೆ. ಏನೇನೇನೇನು ವಿಕಾರವನ್ನ ಪಡೆದವನಂತೆ ತೋರಿದ್ರು ತತ್ಕಾಲದಲ್ಲಿ ಆ ವಿಕಾರಕ್ಕೆ ಸಾಕ್ಷಿಯಾಗಿ ಅವನು ಉಳಿದಿರ್ತಾನಾದ್ರಿಂದ ಆಗಲೇ ಅವನು ಸೇರಿದ ಮೇಲೆ ಯಾವಾಗ ಸೇರ್ಕೊಳ್ತಾನೆ? ಯಾವಾಗಲೂ ಸೇರೋನಲ್ಲ, ಸೇರಿಯೂ ಇಲ್ಲ. ಅವಿದ್ಯೆಯಿಂದ ಸೇರಿದೀನಿ ಅಂತ ಅಂದ್ಕೊಳ್ತಾನೆ. ಅಂದ್ರೆ ಸೇರಿದೀನಿ ಅಂದ್ಕೊಂಡ್ರು ಅದು ಅವಿದ್ಯೆ ಅಂತ. ಅವಿದ್ಯೆಯಿಂದ ಸೇರಿದೀನಿ ಅಂದ್ಕೊಳ್ತಾನೆ ಅಂದ್ರೆ ಏನು ಸೇರ್ಕೊಳ್ಳಲ್ಲ. ತತ್ತ ಸತ್ವಾದೀನಾಂ ಸತ್ವಸ್ಯೈವ ಲಕ್ಷಣ ಮುಚ್ಯತೆ. ಸತ್ವಾದೀನಾಂ ತ್ರಯಾಣಾಂ ಮಧ್ಯೆ ಸತ್ವ ರಜಸ್ಸು ತಮಸ್ಸು ಮೂರಿದೆಯಲ್ಲ, ಆ ಮೂರರ ಪೈಕಿ ನಿರ್ಧಾರಣೆ ಸೃಷ್ಟಿ. ಅದರಲ್ಲಿ ಸತ್ವದ್ದ ಇವಾಗ ಲಕ್ಷಣ ಹೇಳ್ತೀವಿ. ಸತ್ವ ಹೆಚ್ಚಾದಾಗ, ನಿಮ್ಮಲ್ಲಿ ಸತ್ವಗುಣ ತೋರ್ಕೊಂಡಾಗ ನಿಮ್ಗೆ ಏನಾಗತ್ತೆ, ನಿಮ್ಮ ಫೀಲಿಂಗ್ ಯಾವ ತರಹ ಇರುತ್ತೆ, ನಿಮ್ಮ ಮನಸ್ಸು, ನಿಮ್ಮ ಮುಖ, ನಿಮ್ಮ ಇದು ಶರೀರ ಎಲ್ಲವೂ ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇರುತ್ತೆ. ಒಂದೊಂದು ಗುಣ ಇದ್ದಾಗ ಒಂದೊಂದು ರೀತಿ ರಿಯಾಕ್ಟ್ ಮಾಡುತ್ತೆ ದೇಹ. ಕಣ್ಣು ಒಂಥರ ಇರುತ್ತೆ, ಆ ತಮ ಗುಣ ಇದ್ದಾಗ ಕಣ್ಣು ಒಂಥರ, ರಜೋಗುಣ ಇದ್ದಾಗ ಕಣ್ಣು ಒಂಥರ, ಕೋಪದ ಕಣ್ಣು, ಸಂತೋಷದ ಕಣ್ಣು, ಬೇಜಾರು ಕಣ್ಣು, ದುಃಖದ ಕಣ್ಣು, ಅಜ್ಞಾನದ ಕಣ್ಣು. ಯಾಕ್ರಿ ತುಂಬಾ ಸಪ್ಪಗಿದ್ದೀರಲ್ರಿ, ಏನಾಯ್ತು ರೀ, ತುಂಬಾ ಸ್ಯಾಡ್ ಆಗಿದ್ದೀರ ಮುಖ, ಏನಾಯ್ತು ಅಂತಾರೆ. ಬಹಳ ಬಹಳ ಖುಷಿಯಾಗಿದ್ದೀರಾ, ಏನ್ ಸಮಾಚಾರ, ಏನು ಬಹಳ ಲವಲವಿಕೆ ಇದೆಯಲ್ಲ, ಏನು ಏನು ಬಂದಿರ್ಬೇಕೋ, ದುಡ್ಡು ಬಂದಿರ್ಬೇಕೋ, ಖುಷಿಯಾಗಿದ್ದೀರಲ್ಲ. ಅಲ್ಲ ಏನು ಮಗ ಈಗ ಬಂದೇನಾ ಅಮೆರಿಕಾದಿಂದ, ಬಹಳ ಖುಷಿಯಾಗಿದ್ದೀರಲ್ಲ. ಹೌದು ಸ್ವಾಮಿ, ಇವತ್ತು ಬೆಳಗ್ಗೆ ಮಗ ಬಂದ, ಅದಕ್ಕೆ ಖುಷಿಯಾಗಿದ್ದೀನಿ ಅಂತ. ಯಾರೋ ಬರ್ಬೇಕು, ಏನೋ ಆಗ್ಬೇಕು ಖುಷಿ ಆಗೋಕ್ಕೆ. ಇನ್ನೇನೋ ಹಾಗೆ ಕಷ್ಟ ದೊರಕಾದಾಗ ಅಯ್ಯೋ ಬೇಜಾರು. ಏನ್ ಮಾಡ, ನಮ್ ಬಾಳ ಸ್ನೇಹಿತ ಕಂಡಿದ್ದು, ಸ್ನೇಹಿತ ಕೊರೋನಾದಲ್ಲಿ ಹೋಗ್ಬಿಟ್ಟು ಹಾಕೊಂಡ್ರಿ, ನನ್ನ ಪ್ರಾಣ ಸ್ನೇಹಿತ, ನಂಗೆ ತಡ್ಕೊಳಕ್ಕೆ ಆಗ್ತಿಲ್ಲ ಅಂತ ಹ್ಯಾಪ್ ಹಾಕೊಂಡ್ಬಿಡ್ತಾನೆ. ಏನ್ ಮಾಡ್ತೀರ, ಆಗತ್ತೆ. ಎಲ್ಲ ವಿಕಾರಗಳು ಬರ್ತಾ ಇರುತ್ತೆ. ಈಗ ಸಾಕ್ಷಿ ಅಂತ ಅಂದ್ಕೊಂಡು ಸುಮ್ಮನೆ ನೋಡ್ತಾ ಇದ್ದ ಬೆಸ್ಟೇ ಹೊರತು ಅಂಟ್ಕೊಂಡ್ರೆ ಕಷ್ಟ ಮುಗೀತು. ತತ್ತ ಸತ್ವಂ ಧನ್ಮಲತ್ವ ಪ್ರಕಾಶ ಕಮನಾಮಯಂ ಸುಖ ಸಂಗೇನ ಬಧ್ನಾತಿ ಜ್ಞಾನ ಸಂಗೇನ ಚಾನಘ. ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಂ ಅನಾಮಯಂ ಸುಖಸಂಗೇನ ಬಧ್ನಾತಿ ಜ್ಞಾನಸಂಗೇನ ಚ ಅನಘ. ತತ್ ಅದ ತೇಷು ಮಧ್ಯೆ, ಆ ಮೂರರ ಪೈಕಿ ಸತ್ವ ಅಂತಿದೆಯಲ್ಲ,
ಸತ್ವಗುಣ. ಸತ್ವಗುಣ ಅನ್ನೋದು ನಿರ್ಮಲವಾದದ್ದು ಅಂತ. ಇನ್ನೊಂದು ಸತ್ವ ಅಂತಃಕರಣ ನಿರ್ಮಲವಾಗ್ಬಿಡತ್ತೆ ಸತ್ವಗುಣ ಬಂದ್ಕೊಡ್ಲೆ. ಸತ್ವಗುಣ ಜಾಸ್ತಿ ಆಯ್ತು ಅಂದ್ರೆ ಸತ್ವಂ ನಿರ್ಮಲತ್ವ, ಅಂತಃಕರಣವು ನಿರ್ಮಲವಾಗುತ್ತದೆ ಆದ್ದರಿಂದ ಅಂತ. ಆಗ ಸತ್ವಗುಣವೂ ನಿರ್ಮಲವಾದದ್ದಾದ್ದರಿಂದ ಅಂತ ಗುಣಕ್ಕೆ ಅಡ್ಜಕ್ಟ್ ಮಾಡ್ಬೋದು. ಸತ್ವಗುಣವೇ ನಿರ್ಮಲವಾದದ್ದಾದ್ದರಿಂದ ಅಂತ ಅದು ಇದು ಹೀಗೂ ಮಾಡ್ಬೋದು. ಸತ್ವ ಅಂದ್ರೆ ಅಂತಃಕರಣವು ನಿರ್ಮಲವಾಗತ್ತೆ ಯಾವಾಗ ಸತ್ವಗುಣ ಉಂಟಾದಾಗ. ಸತ್ವಗುಣ ಜಾಸ್ತಿ ಆದ ಕೂಡಲೇ ಅಂತಃಕರಣದಲ್ಲಿ ಆ ಹೊಯ್ದಾಟ, ಜಂಜಾಟ, ತೊಳೆದಾಟ, ಅದು ಮಂಕು, ಇದು ಇದು ಏನು ಅದೆಲ್ಲ ಆಗೋದೇ ಇಲ್ಲ. ತಿಳಿ ನೀರಿನಂತೆ ಆಗ್ಬಿಡತ್ತೆ, ನಿರ್ಮಲವಾದದ್ದಾದ್ರಿಂದ ಅದು ಪ್ರಕಾಶಕ, ಅದು ಬ್ರೈಟ್ಫುಲ್ಲು, ಬ್ರೈಟ್ ಒಳ್ಳೆ ಫಳ ಹೊಳಿತದೆ. ಏನು ಹೇಳಿದ್ರೆ ಅರ್ಥ ಆಗುತ್ತೆ ಗೊತ್ತಾ? ಸತ್ವಗುಣ ಜಾಸ್ತಿ ಆಗ್ಬಿಟ್ರೆ ಈ ವ್ಯಾಕರಣ ಹೇಳಿ, ಸೈನ್ಸ್ ಹೇಳಿ, ಗಣಿತ ಹೇಳಿ, ಅಥವಾ ವೇದಾಂತ ವಿಚಾರ ಹೇಳಿ, ಟಕ್ 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 ಎಲ್ಲ ಗೊತ್ತಾಗುತ್ತೆ. ಆ ಪ್ರಕಾಶಕ ಅಂದ್ರೆ ಎಲ್ಲವನ್ನೂ ಬೆಳಗತ್ತೆ. ಇಲ್ಲಿ ಆ ಇಂದ್ರಿಯಗಳಿಂದ ವಿಷಯಗಳನ್ನು, ಟಾಪಿಕ್ಗಳನ್ನು ಎಲ್ಲವೂ ಗೊತ್ತಾಗುತ್ತೆ. ಮತ್ತು ಅದು ಭಾರಿ ಹಿತ. ಅದು ಅನಾಮಯ. ಆಮಯ ಅಂದ್ರೆ ಕಾಯಿಲೆ, ರೋಗ ಅದೇನೂ ಇಲ್ಲ. ಸತ್ವ ಬಹಳ ಪ್ಲೆಸೆಂಟ್ ಆಗಿರುತ್ತೆ, ಹಿತವಾಗಿರುತ್ತೆ, ಭಾರಿ ಹಿತ. ಎಷ್ಟು ಹಿತ ಅಂದ್ರೆ ಆ ಸತ್ವ ತುಂಬಾ ಜಾಸ್ತಿ ಎದ್ಕೊಂಡಾಗ, ಸ್ವಲ್ಪ ಎದ್ಕೊಂಡಾಗ್ಲೇನೆ ಎಷ್ಟೋ ಹಿತವಾಗುತ್ತೆ. ಜಾಸ್ತಿ ಉಪಾಸನೆಯಿಂದ ಆಮೇಲೆ ಸಾತ್ವಿಕವಾದಂತಹ ಅನುಷ್ಠಾನದಿಂದ ಎದ್ಕೊಂಡಾಗ, ಜಾಸ್ತಿ ಎದ್ಕೊಂಡಾಗ ಅನಾಮಯ ಅಂದ್ರೆ ಏನು ಜ್ವರ ಇತ್ಯಾದಿ ವಿರುದ್ಧಗಳು ಒಂದು ಲೆಕ್ಕಕ್ಕೆ ಬರಲ್ಲ, ಕನ್ಸಿಡರೇ ಮಾಡಲ್ಲ ಗೊತ್ತಾ? ಮೈಕೈ ನೋವಿರಲಿ, ತಲೆ ನೋವಿರಲಿ, ಸತ್ವಗುಣ ಹೆಚ್ಚಾಗ್ಬಿಡ್ತು ಅಂದ್ರೆ ಮರ್ತೋಗ್ಬಿಡುತ್ತೆ, ಅದು ಜ್ಞಾಪಕಕ್ಕೆ ಬರಲ್ಲ. ಸತ್ವಗುಣ ಅನಾಮಯ, ಆಮಯ ಅಂದ್ರೆ ಕಾಯಿಲೆ, ರೋಗ, ಅದ್ಯಾವುದು ಇರೋದು. ಅಷ್ಟೇ ಅಲ್ಲ, ಅದು ಏನು ಮಾಡುತ್ತೆ ಗೊತ್ತಾ? ಸತ್ವಗುಣ ಹೆಚ್ಚಾದ್ರೆ ಸುಖದಲ್ಲಿ ಸಂಘ ಉಂಟಾಗತ್ತೆ. ಸಂಘ ಅಂದ್ರೆ ಅಂಟುವಿಕೆ, ಅದೊಂದು ಕಟ್ಟಾಕತ್ತೆ. ಇದು ಯಾವಾಗ್ಲೂ ಇರಲಿ, ಈ ಸತ್ವಗುಣ ಯಾವಾಗ್ಲೂ ಇದ್ದು ಈ ಸುಖ ನಂಗೆ ಯಾವಾಗ್ಲೂ ಆಗ್ತಾ ಇದ್ರೆ ಚೆನ್ನಾಗಿರುತ್ತೆ ಅಂತ, ಅದು ಒಂದು ಬಂಧನವೇ. ಸತ್ವಗುಣ ಹೆಚ್ಚಾಗಿ ಯಾವುದೋ ಒಂದು ಅಂತಃಕರಣದ ಒಂದು ತಿಳಿಯಾಗುವಿಕೆಯಿಂದ ಎದ್ಕೊಳ್ಳುವಂತಹ ಒಂದು ಸುಖ ಇದೆಯಲ್ಲ, ಅದು ವಿಷಯ ಸುಖವೇ, ಅದು ಸ್ವರೂಪ ಸುಖ ಅಲ್ಲ ಅದು. ಯಾಕಂದ್ರೆ ಅಂತಃಕರಣದಲ್ಲಿ ಎದ್ದುಕೊಂಡಂತಹ ಸುಖ ಅದು, ಸಾತ್ವಿಕ ವೃತ್ತಿನೇ ಎದ್ಕೊಂಡಂತಹ ಸುಖ. ಆ ಸುಖಕ್ಕೆ ಇವನು ಅಂಟ್ಕೊಳ್ತಾನೆ, ಅಂಟ್ಕೊಂಡ್ಕೊಳ್ಳೇನೆ ಅದೇ ಬೇಕು ಅದೇ ಬೇಕು ಚಡ್ಬಡಿಸ್ತಾನೆ, ಹಾವಣಿಸ್ತಾನೆ. ಅದು ನಿನ್ನ ಪುಣ್ಯ ಎಷ್ಟಿರುತ್ತೋ ಅಷ್ಟೊತ್ತು ಸತ್ವಗುಣ ಇರುತ್ತೆ. ಪುಣ್ಯ ಹೊದ್ಕೊಳ್ಳೆ ಸತ್ವಗುಣ ಹೋಗ್ಬಿಡುತ್ತೆ. ಅಯ್ಯೋ ಅವಾಗ ತುಂಬಾ ಚೆನ್ನಾಗಿತ್ತು, ಹಾಗೆ ಯಾವಾಗಲೂ ಇದು ಎಷ್ಟು ಚೆನ್ನಾಗಿರುತ್ತಲ್ವಾ, ಹಾಗೆ ಇರ್ಬೇಕಾಗಿತ್ತು, ಹಾಗೆ ಇರ್ಬೇಕು ಅಂತ ಚಡ್ಬಡಿಸ್ತಾನೆ. ಆಯ್ತು, ಅವ್ನು ಚಡ್ಬಡಿಸ್ ಮಾಡಿದ್ರೆ ದುಃಖ. ಆ ಸತ್ವಗುಣ ಹೋಯ್ತು ಅಂದ್ರೆ ಆ ಸತ್ವಗುಣದಿಂದ ಆದ ಎಫೆಕ್ಟು ಜ್ಞಾಪಿಸ್ಕೋತಾನೆ. ಎಫೆಕ್ಟ್ ಆಗಿತ್ತಲ್ಲ, ಸತ್ವಗುಣ ಆದಾಗ ಒಂದು ಎಫೆಕ್ಟ್ ಆಗಿತ್ತಲ್ಲ, ಅದನ್ನು ನೆನೆಸ್ಕೊಂಡು ಹಾಗೆ ಇದ್ದಿದ್ರೆ ಎಷ್ಟು ಚೆನ್ನಾಗಿತ್ತು, ಎಷ್ಟು ಹಿತವಾಗಿತ್ತು, ಎಷ್ಟು ಆಪ್ಯಾಯಮಾನವಾಗಿತ್ತು ಅಂದ್ರೆ ತುಂಬಾ ಚೆನ್ನಾಗಿತ್ತು ಮನಸ್ಸು ಅಂತ ಅನ್ಕೊಂಡು ಇವಾಗ ಒದ್ದಾಡ್ತಾನೆ. ಇವಾಗಿಲ್ಲ, ಅದು ಹೋಯ್ತದು. ಅದಿದ್ದಾಗ ಆ ಸುಖ ಎಂಬ ಸಂಘವನ್ನು ಉಂಟು ಮಾಡಿ ಕಟ್ಟಾಕತ್ತೆ. ಹಾಗೆಯೇ ಸತ್ವಗುಣ ಹೆಚ್ಚಾದಾಗ ಜ್ಞಾನವೂ ತುಂಬಾ ಆಗುತ್ತಲ್ಲ. ಏನು ಓದಿದ್ರು ಅರ್ಥ ಆಗ್ತಾ ಇರುತ್ತೆ. ಒಂದೊಂದು ದಿವಸ ಏನು ಓದಿದ್ರು ಅರ್ಥವೇ ಆಗೋದಿಲ್ಲ. ಒಂದೊಂದು ದಿವಸ ಓದೆ ಏನು ಶ್ಲೋಕಗಳೆಲ್ಲ ಅರ್ಥ ಆಗುತ್ತೆ, ವಿಷಯಗಳೆಲ್ಲ ಅರ್ಥ ಆಗುತ್ತೆ, ಹೇಳಿದೆಲ್ಲ ಅರ್ಥ ಆಗ್ತಾ ಇರುತ್ತೆ. ಅದು ಜ್ಞಾನ ಸಂಘ ಆಗ್ಬಿಟ್ಟದೆ. ಅದು ಕೂಡ ಅದು ಆತ್ಮನ ಗುಣ, ಆನಂದ ಮತ್ತೆ ಅರಿವು. ಅರಿವು ಸುಖ ಈ ಸತ್ವಗುಣದಲ್ಲಿ ಎದ್ಕೊಂಡು ವಿಷಯದ ಎಲ್ಲಾ ಆನಂದವನ್ನು ಪಡ್ಕೊಂಡೇನು ಹಾಗೆ ವಿಷಯದ ಎಲ್ಲ ಗೊತ್ತಾಕೋತಾ ಇದ್ದೀನೋ ಹಾಗೆ ಇವನು ಉಂಟು ಮಾಡುತ್ತೆ. ಹೇಳಿಮ್ಮ ಕೊಡೋ ಇದನ್ನ. ಇಲ್ಲ ಹೇಳ್ತಾರೆ, ನೀವು ಕೇಳ್ತಾರೆ. ಅಲ್ಲ, ಒಬ್ರೊಬ್ರಿಗೆ ಇಂಟೆಲಿಜೆನ್ಸ್ ಜಾಸ್ತಿ ಇರುತ್ತೆ, ಅರ್ಥ ಆಗುತ್ತೆ. ಅದು ಒಬ್ರೊಬ್ರಿಗೆ ಒಂದಿನ ಅರ್ಥ ಆಗುತ್ತೆ, ಇಂಟೆಲಿಜೆನ್ಸ್ ಜಾಸ್ತಿ ಆಗೋದಕ್ಕೂ ಹಿಂದಿನ ಪುಣ್ಯಕರ್ಮವೇ ಕಾರಣ. ಪುಣ್ಯಕರ್ಮದಿಂದ ಅವ್ರ ಮನಸ್ಸು ತಿಳಿಯಾಗಿರುತ್ತೆ, ಅದು ಸತ್ವಗುಣವೇ ಅದು. ಆದ್ರೆ ಒಬ್ರೊಬ್ರಿಗೆ ಅದ್ ಇರೋದೇ ಇಲ್ವಾ? ಮತ್ತೆ ಇರುತ್ತೆ, ಇರಲ್ಲ ಅಂತಿಲ್ಲ, ಲೆವೆಲ್ ಜಾಸ್ತಿ ಇರುತ್ತೆ, ರೇಷಿಯೋ ಇರುತ್ತೆ. ಇವಾಗ ನಿಮ್ಮಲ್ಲಿ ಸತ್ವಗುಣ ಜಾಸ್ತಿ, ನಮ್ಮೆಲ್ಲ ತಮ್ಮ ಗುಣ ಜಾಸ್ತಿ, ಏನು ಮಾಡಕ್ಕಾಗಲ್ಲ. ನೀವು ಪುಣ್ಯ ಜಾಸ್ತಿ ಮಾಡಿರ್ತೀರಾ, ನಿಮ್ಗೆಲ್ಲ ಗೊತ್ತಾಗಿರೋದು ಮಾಡ್ರಿ. ನಮ್ಮಲ್ಲಿ ಅವಾಗ ಒಂದೊಂದ್ಸಲ ಎದ್ಕೊಂಡಂಗೆ ಆಗತ್ತೆ, ಅದೇನು ಮಾಡಕ್ಕಾಗಲ್ಲ. ನಾವು ಅದಕ್ಕೆಲ್ಲ ಅಸೂಯೆ ಪಟ್ರೆ ಆಗಲ್ಲ. ನಾವು ಸಾತ್ವಿಕ ಬೆಳೆಸ್ಕೋಬೇಕು. ಬೆಳೆಸ್ಕೊಳಕ್ ಆಗುತ್ತಾ ಗುರುಗಳೇ? ಮಿನಿಮ ಏನು ಇಂಟೆಲಿಜೆನ್ಸ್ ಜಾಸ್ತಿ ಇದ್ರು ಕೆಲವು ದಿವಸ ಗೊತ್ತೇ ಆಗಲ್ಲ. ಹೌದು, ಇಂಟೆಲಿಜೆನ್ಸ್ ಜಾಸ್ತಿ ಇದ್ದವರು ಕೆಲವು ವಿಷಯ ಅರ್ಥ ಆಗಲ್ಲಪ್ಪ. ಆಯ್ತು,
ಕೆಲವು ದಿವಸ ಏನು ತೋಚದೇ ಇಲ್ಲ, ಹೇಳ್ತಾ ಇರ್ತಾರೆ, ಎಷ್ಟು ಇಂಟೆಲಿಜೆಂಟ್ ಆಗಿದ್ರು ತೋಚಲ್ಲ ಅವತ್ತು. ಇಂಟೆಲಿಜೆಂಟ್ ಅನ್ನೋದು ಯಾವುದೋ ಒಂದು ಟಾಪಿಕ್ ಅಲ್ಲಿ ಎಲ್ಲರೂ ಇಂಟೆಲಿಜೆಂಟ್ ಇರಲ್ಲ. ಇವಾಗ ಯಾವುದೋ ಒಂದು ವ್ಯಾಕರಣದಲ್ಲೋ ಸೈನ್ಸ್ ಅಲ್ಲ ಇನ್ಯಾವುದೋ ವಿಷಯ ಅವ್ರಿಗೆ ಅರ್ಥ ಆಗಲ್ಲ. ಅಲ್ಲ ಗುರುಗಳೇ, ನನ್ ಕ್ವೆಶನ್ ಮೇನ್ ಹೆಂಗೆ ಅಂದ್ರೆ, ಈಗ ಒಬ್ರೊಬ್ರಿಗೆ ಇಂಟೆಲಿಜೆನ್ಸ್ ಜಾಸ್ತಿ, ಒಬ್ರೊಬ್ರಿಗೆ ಬೇರೆ, ಅದು ನೀವ್ ಹೇಳ್ದಂಗೆ ಬೇರೆ ಲೆವೆಲ್ಸ್ ಇರುತ್ತೆ ಅಲ್ವಾ. ನೀವ್ ಎಷ್ಟೇ ಪ್ರಯತ್ನ, ಚಾಪ್ಟರ್ 14 ಅಲ್ಲಿ ನಿಮ್ ಗುಣದ ಮೇಲೆ ಹೆಂಗ್ ಹೌ ಟು ವರ್ಕ್ ಆನ್ ಇಟ್, ಮೇಲ್ಮೇಲಕ್ ಹೋಗಕ್ಕೆ ಅಂತ, ಆ ಬಂಧನದಿಂದ ಇದು ಬಿಡಿಸ್ಕೊಳ್ಳೋದಕ್ಕೆ ಅನ್ನೋದು ಕರೆಕ್ಟ್ ಅಲ್ವಾ. ಇಂಟೆಲಿಜೆನ್ಸ್ ಅಂತ ಗುಣಗಳಿಂದ ನೀವ್ ಎಷ್ಟೇ ಕೆಲಸ ಮಾಡ್ಲಿ ನೀವು ಇನ್ನ ಇಂಟೆಲಿಜೆಂಟ್ ಆಗ್ಬಿಡಲ್ಲ ಒಂದ್ ಲೈಫ್ ಟೈಮ್ ಅಲ್ಲಿ, ಕರೆಕ್ಟ್ ಅಲ್ವಾ. ದಟ್ಸ್ ಸರ್ಟನ್ ಗುಣಾಸ್ ವಿಚ್ ಯು ಕೆನಾಟ್ ಏನಂತಾರೆ ಇಂಪ್ರೂವೈಸ್ ಆನ್ ಅಂತ. ಅದು ಇಂಟೆಲಿಜೆನ್ಸ್ ಜಾಸ್ತಿ ಆಗಲ್ಲ ಅಂತಿದ್ದ ನೀವು. ಇಂಟೆಲಿಜೆನ್ಸ್ ಜಾಸ್ತಿ ಆಗಲ್ಲ ಅಂತ ಯಾಕಾಗಲ್ಲ? ಇಂಟೆಲಿಜೆನ್ಸ್ ಜಾಸ್ತಿ ಆಗಲ್ಲ ಯಾಕಮ್ಮ ಆಗಲ್ಲ? ಯಾವ್ದೋ ಒಂದು ವಿಷಯ ನಿಮ್ಗೆ ಗೊತ್ತೇ ಇರಲ್ಲ. ಈಗ ಡಾಲ್ಫಿನ್ ಅಂದ್ರೆ ಏನು ಗೊತ್ತಿಲ್ಲ, ವಿಕಿಪೀಡಿಯಾ ಹೋಗಿ ಡಾಲ್ಫಿನ್ ಬಗ್ಗೆ ಎಲ್ಲ ಓದಿದ್ರೆ ಅದ್ರ ಬಗ್ಗೆ ಇಂಟೆಲಿಜೆನ್ಸ್, ಅದನ್ನೇ ಹೇಳ್ತಾ ಇರೋದು ಇಲ್ಲಿ ಜ್ಞಾನ ಅಂದ್ರೆ. ಹೌದು, ಒಪ್ಕೊಂಡೆ ಕಿರಣ್. ಆದ್ರೆ ನೋಡಿ, ಈಗ ನನಗೆ ಸಡನ್ ಆಗಿ ಇವತ್ತು ಐ ವಾಂಟ್ ಟು ಬಿಕಮ್ ಲೈಕ್ ಐನ್ಸ್ಟೀನ್, ಐ ವರ್ಕ್ ಲೈಕ್ ಐನ್ಸ್ಟೀನ್, ನನ್ಗೆ ಅಷ್ಟು ಇಂಟೆಲಿಜೆನ್ಸ್ ಇಲ್ಲ. ಅದೇನ್ ಈ ಲೈಫ್ ಟೈಮ್ ಅಲ್ಲಿ ಬಂದ್ಬಿಟ್ಟು ಅವಾಗ ನಿಮ್ಗೆ ಅಷ್ಟು ಗುಣ ಇಲ್ಲ ಅಂತ ಅಲ್ಲಮ್ಮ. ಇವಾಗ ಯಾರಿಗೂ ಐನ್ಸ್ಟೀನ್ ತರ ಆಗಕ್ಕಾಗಲ್ವಾ? ಈಗ ಇನ್ಯಾರೋ ಹಂಗೆ ಸಂಕಲ್ಪ ಮಾಡ್ಕೋತಾರೆ, ಚೆನ್ನಾಗಿ ಓದ್ತಾರೆ, ಎಲ್ಲ ರಿಸರ್ಚ್ ಮಾಡ್ತಾರೆ, ಯಾವತ್ತೋ ಒಂದಿನ ಆಗ್ಬೋದು. I feel intelligence is a god. I mean, you are born with intelligence and you can't change it ಅನ್ನೋಂಗೆ. ಇಂಪ್ರೂವ್ ಮಾಡ್ಕೋಬಹುದಮ್ಮ ಇಂಟೆಲಿಜೆನ್ಸ್. ಎಫರ್ಟ್ ಹಾಕಿ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು. ಇವಾಗ ನಿಮ್ಗೆ ವೇದಾಂತ ಪಾಠಕ್ಕೆ ಬರಕ್ಕಿಂತ ಮುಂಚೆ ಎಷ್ಟೊಂದು ವಿಷಯ ಗೊತ್ತೇ ಇರ್ಲಿಲ್ಲ. ಈ ವೇದಾಂತ ಪಾಠ ಬಂದ್ 1 ವರ್ಷ ಆದ್ಮೇಲೆ ಎಷ್ಟೋ ಗೊತ್ತಾಗಿಲ್ವಾ ನಿಮ್ಗೆ? ಅದು ನಾಲೆಜ್ ಇಂಪ್ರೂವ್ಮೆಂಟ್, ಅದನ್ನೇ ಜ್ಞಾನ ಆಗ್ತಿರೋದಿಲ್ಲಿ. ಇಂಟೆಲಿಜೆನ್ಸ್ ಚೇಂಜ್ ಆಗಿಲ್ವಲ್ಲ, ಅದು ಅದನ್ನೇ ಜ್ಞಾನ. ಇಂಟೆಲಿಜೆನ್ಸ್ ಸಂಬಂಧಪಟ್ಟಿಲ್ಲ ಪಟ್ಟಿದ್ಯಾ? ಅದ ಇಲ್ಲ, ನಾಲೆಜ್ ಇಂಪ್ರೂವ್ ಆಗುತ್ತೆ ಗುರುಗಳೇ. ನಾನು ಅದನ್ನೇನ್ ಚರ್ಚೆ ಮಾಡ್ತಾ ಇಲ್ಲ. ನಾನು ಇನ್ ಜನರಲ್ ಅಂತ ಇರೋದು ಎಲ್ಲಾ ಫ್ಯಾಕಲ್ಟೀಸ್ ಆಫ್ ದ ಅಂತಃಕರಣ ವಿಲ್ ನಾಟ್ ಚೇಂಜ್ ಅಂತ. ಅಲ್ಲ ಗುರುಗಳೇ, ಒಂದ್ ಅರ್ಥದಲ್ಲಿ ಒಂದ್ ಅರ್ಥದಲ್ಲಿ ಅವ್ರು ಹೇಳ್ತಿರೋದು ಕರೆಕ್ಟ್ ಇದೆ ಗುರುಗಳೇ. ಏನಂದ್ರೆ ನೀವ್ ಹೇಳ್ತಿರಲ್ಲ, ಈಗ ಜ್ಞಾನಿಗೆ ಸರ್ವಜ್ಞ ಅಂತಂದ್ರೆ ಅವನಿಗೆ ಡಾಕ್ಟರ್ ಕೆಲಸ ಮಾಡೋದು, ಸೈಂಟಿಸ್ಟ್ ಕೆಲಸ ಮಾಡೋದು, ವಿಮಾನ ಹಾರಿಸೋದು ಬರ್ಬೇಕು ಅಂತಿಲ್ಲ ಅಂತ ಅವ್ರು ಹೇಳ್ತಾ ಇರೋದು ಆ ಆಸ್ಪೆಕ್ಟ್ಸ್ ಅನ್ನ. ಅದೆಲ್ಲ ಕೌಶಲ್ಯ ವಿದ್ಯೆ ಅದು. ಅದನ್ನ ಅವ್ರು ಹೇಳ್ತಾ ಇದ್ದಾರೆ, ಕೌಶಲ್ಯ ಅಭ್ಯಾಸ ವಿದ್ಯೆ ಇದು. ಇಲ್ಲಿ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಇಲ್ಲಿ ಹೇಳ್ತಿರೋದು ಜ್ಞಾನ ಅಂದ್ರೆ ಸತ್ವಗುಣದಿಂದ ಜ್ಞಾನ ಅಭಿವೃದ್ಧಿ ಆಗುತ್ತೆ ಅಂದ್ರೆ ವಿಷಯದಲ್ಲಿ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ ಅಂತ. ಲೋಕದಲ್ಲಿ ಯಾವ್ದೋ ಒಂದು ವಿಷಯ ನಮಗ್ ಗೊತ್ತೇ ಇಲ್ಲ, ಟಿವಿ ಅಂದ್ರೆ ಏನು ಗೊತ್ತೇ ಇರ್ಲಿಲ್ಲ, ಆ ಟಿವಿ ಬಗ್ಗೆ ಚೆನ್ನಾಗಿ ತಿಳ್ಕೊಂಡೆ, ಆ ಜ್ಞಾನ ಹೇಳ್ತಾ ಇರೋದು ಇಲ್ಲಿ, ವಿಷಯಕ್ಕೆ ಸಂಬಂಧಪಟ್ಟಿರೋ ಜ್ಞಾನ. ಓಕೆ ಫೈನ್, have to take it like that. ಅದೇ ಓಕೆ. ನಿರ್ಮಲತ್ವ ಸ್ಫಟಿಕಮಣಿರಿವ ಪ್ರಕಾಶಕಂ ಅನಾಮಯಂ ನಿರುಪದ್ರವಂ ಸತ್ವಂ ಬಧ್ನಾತಿ. ಮುಂದೆ ನಿರ್ಮಲತ್ವ ಅಂತ ಶುರು ಮಾಡ್ಬಿಟ್ರು. ಸತ್ವ ಬಿಟ್ಟೇ ಬಿಟ್ಟಿರಲ್ಲ ಪದಾನ. ಸತ್ವವು ನಿರ್ಮಲವಾದದ್ದಾದ್ದರಿಂದ ಸತ್ವನ ಸತ್ವಗುಣ. ಸತ್ವಗುಣದ ಸ್ವಭಾವ ಅಂತಃಕರಣ ಪ್ಯೂರ್ ಆಗೋದು, ಕ್ಲೀನ್ ಆಗೋದು, ಸ್ವಚ್ಛ ಆಗೋದು. ಹಾಗಾದದ್ದಾದ್ದರಿಂದ ಸ್ಫಟಿಕಮಣಿ ಸ್ವಚ್ಛವಾಗಿದ್ರೆ ಯಾವ ಬಣ್ಣದ ಹೂವಿಟ್ರು ಆ ಬಣ್ಣ ತೋರುತ್ತೋ, ಅದೇ ರೀತಿ ಆ ಸ್ವಚ್ಛವಾದಂತಹ ಅಂತಃಕರಣಕ್ಕೆ ಯಾವ ವಿಷಯ ಕೊಟ್ಟರು ಅದನ್ನು ಅರ್ಥ ಮಾಡ್ಕೊಳುತ್ತೆ. ಪ್ರಕಾಶಕ ಅದು ಅಂದ್ರೆ ಎಲ್ಲವನ್ನೂ ಬೆಳಗುತ್ತೆ. ಅನಾಮಯನೇ ಉಪದ್ರವ ಇಲ್ಲ, ಪೀಡೆ ಇಲ್ಲ, ತೊಂದರೆ ಇಲ್ಲ, ಕಷ್ಟ ಇಲ್ಲ, ಕ್ಲೇಶ ಇಲ್ಲ, ಪ್ರೆಸೆಂಟ್ ಆಗಿರುತ್ತೆ, ಹಿತವಾಗಿರುತ್ತೆ ಅದು. ಕಥಂ ಯಾವ ರೀತಿ ಅಂತ ಕೇಳಿದ್ರೆ ಅದು ಹೇಗೆ ಅಂದ್ರೆ ಸುಖ ಸಂಗೇನ, ಸುಖದಲ್ಲಿ ಸಂಘಾನ ಅಂಟುವಿಗೆ. ಇಲ್ಲಿ ಸುಖಾನ ಇಲ್ಲಿ ವೃತ್ತಿರೂಪ ಸುಖವೇ, ಆತ್ಮ ಸ್ವರೂಪ ಸುಖ ಅಲ್ಲ ಇದು. ವೃತ್ತಿಯಲ್ಲಿ ಎದ್ಕೊಂಡಂತಹ ಒಂದು ಸುಖ ಆಭಾಸ ಇದೆಯಲ್ಲ ಅಂತಃಕರಣದಲ್ಲಿ, ಅದರಲ್ಲಿ ಸಂಘ ಉಂಟಾಗತ್ತೆ. ಅಂದ್ರೆ ಸುಖಿ ಅಹಂ ಇತಿ ವಿಷಯಭೂತಸ್ಯ ಸುಖಸ್ಯ ವಿಷಯಿನಿ ಆತ್ಮನಿ ಸಂಶ್ಲೇಷಾಪಾದನಂ ಮೃಷೈವ ಸುಖೇ ಸಂಜನಮಿತಿ. ನೋಡಿ, ವಿಷಯಭೂತಸ್ಯ ಸುಖಸ್ಯ ಅಂದ್ರು. ಸುಖ ವಿಷಯ ಆಗೋದಿಲ್ಲ. ಸುಖ ಯಾವಾಗ ಆತ್ಮಸ್ವರೂಪದ್ದೇ. ಆದರೂ ಅಂತಃಕರಲ್ಲಿ ತೋರಿಕೊಂಡ ಸುಖ ವೃತ್ತಿಯನ್ನು ಇಲ್ಲಿ ಸುಖ ಅಂತ ಹೇಳ್ತಾ ಇದ್ದಾರೆ. ವಿಷಯಭೂತ ಅಂದ್ರೆ ಆಬ್ಜೆಕ್ಟ್ ಆದ ಅಂತ. ಸುಖವೇ ಆಬ್ಜೆಕ್ಟ್ ಆದ ಅಂತ ಇಲ್ಲ, ಯಾವ್ದೋ ಒಂದು ವಿಷಯನ ಸಂಬಂಧಪಟ್ಟು ಆದ ಸುಖ ಅಲ್ಲ. ವಿಷಯಭೂತ ಅಂದ್ರೆ ವಿಷಯವಾಗಿರುವ ಸುಖ ಅಂದ್ರೆ ಅರಿವಿಗೆ ವಿಷಯವಾದ ಸುಖ.
ಅರಿವಿಗೆ ಯಾವಾಗ ನಮ್ಗೆ ಸುಖ ಆಗ್ತಾ ಇದೆ, ಅಂತಃಕರಣ ವೃತ್ತಿ ಬಹಳ ಖುಷಿ ಆಗ್ತಾ ಇದೆ, ಹಿತವಾಗ್ತಾ ಇದೆ, ಆಪ್ತವಾಗಿದೆ ಅಂತೀವಲ್ಲ, ಅದು ನಿಜವಾಗ ಆತ್ಮಸ್ವರೂಪ ಸುಖವೂ ಅಲ್ಲ, ದುಃಖವೂ ಅಲ್ಲ, ಅರಿವೂ ಅಲ್ಲ. ಅಂತಃಕರಣ ವೃತ್ತಿಯಲ್ಲಿ ಎದ್ಕೊಂಡಾಗ ಅದು ಅದರದ್ದು ಅಂತ ಅನ್ಬೇಕಷ್ಟೇ. ನಮ್ಗೆ ಸುಖ ಗೊತ್ತಾಗತ್ತೆ, ನಮ್ಗೆ ಬಹಳ ಸುಖವಾಯಿತು, ನಾನು ಖುಷಿಯಾಗಿದ್ದೀನಿ, ನಾನು ಸುಖ ಅನುಭವಿಸ್ತಾ ಇದ್ದೀನಿ ಅಂಥೇಳಿ ಅಂತಃಕರಣದಲ್ಲ ಸತ್ವಗುಣ ಎದ್ದಾದಾಗ ತೋರಿಕೊಳ್ಳೋ ಸುಖ ವೃತ್ತಿ ಇದೆಯಲ್ಲ, ಅದನ್ನ ಸುಖ ಅಂತ ಇದ್ದಾರೆ. ಈ ಗೋಚರವಾಗುತ್ತಿರೋ ಸುಖ ಇದು ಆತ್ಮಸ್ವರೂಪ ಸುಖ ಅಲ್ಲ. ಯಾವ್ಯಾವ ಆತ್ಮಸುಖವೇ ಅಲ್ಲ ಇದಾಗೋದು, ಅದೇ ರಿಫ್ಲೆಕ್ಟ್ ಆಗೋದು. ಇನ್ನು ಎರಡು ಸುಖ ಇಲ್ಲ. ಆದರೆ ನಿರ್ಮಲವಾದ ಅಂತಃಕರಣದಲ್ಲಿ ಚೈತನ್ಯ ಸ್ವರೂಪದ ಸುಖ ರಿಫ್ಲೆಕ್ಟ್ ಆದಾಗ ಅದರ ಸುಖ, ವಿಷಯದ ಸುಖ, ಅಂತಃಕರಣ ಸುಖ ನಾವು ಅದಕ್ಕೆ ಹೆಸರು ಕೊಟ್ಟಿದ್ದೀವಿ ಅಷ್ಟೇ. ಎರಡು ಸುಖ ಇಲ್ಲ, ಅಂತಃಕರಣ ಸುಖ, ವಿಷಯ ಸುಖ, ಆತ್ಮ ಸುಖ, ಹೀಗೆ ಮೂರು ಸುಖ ಇಲ್ಲ. ಆತ್ಮನ ಸುಖವೇ ನಿಮ್ಮ ಪುಣ್ಯಕರ್ಮದ ನಿಮಿತ್ತವಾಗಿ ಇಷ್ಟವಾದ ವಸ್ತು ಬಂದಾಗ ಅಂತಃಕರಣ ತಿಳಿಯಾಗಿ ಅದರಲ್ಲಿ ರಿಫ್ಲೆಕ್ಟ್ ಆಗತ್ತೆ, ಪ್ರತಿಬಿಂಬಿತವಾಗತ್ತೆ, ಅಲ್ಲಿ ತೋರ್ಕೊಳತ್ತೆ. ಅದು ವಿಷಯ ಸುಖ ಅಂತಂತೀವಿ. ಆ ವಿಷಯ ಸುಖವಾಗಿರುವ ಅದನ್ನ ವಿಷಯಿಯಾದ ಆತ್ಮನಲ್ಲಿ ಅವನು ಅಂಟಿಸ್ಕೊಳ್ತಾನೆ. ನಾನೇ ಸುಖಿ, ಸುಖ್ಯಹಂ ದುಃಖ್ಯಹಂ ಮೂಢೋಹಂ ಅಂತ. ಈ ರೀತಿ ಮೃಷೈವಾನ ಸುಳ್ಳುಳಾಗೆ, ಯಾಕಂದ್ರೆ ಅದು ಅಂಟಿರಲ್ಲ, ಸಂಬಂಧಪಟ್ಟಿಲ್ಲ. ಸುಮ್ಮನೆ ಬ್ಲೈಂಡ್ ಆಗಿ ಸ್ವಾಮಿ ನಂಗೆ ಇದಿರ್ರಿ ಸಾಕು, ನಾನು ಆರಾಮಾಗಿದ್ದೀನಿ, ನಾನು ಹೀಗೆ ಇದು ಖುಷಿಯಾಗಿದ್ದೀನಿ ಅಂತ, ಸುಖಿಯಾಗಿದ್ದೀನಿ ಅಂತ ಅಂದ್ಕೊಂಡ್ಬಿಡ್ತಾನೆ. ಸುಳ್ಳಾಗಿ ಅಂತಃಕರಣ ಸುಖವನ್ನ ತನ್ಮೇಲೆ ಹಾಕ್ಕೊಂಡು ತಾನು ಸುಖಿ ಎಂಬುದಾಗಿ ತಿಳಿಯುತ್ತಾನೆ. ಅದೇ ಸಂಜನ, ಅಂಟಿಸ್ಕೊಳ್ಳೋದು. ಸೈಷ ಅವಿದ್ಯಾ ಅಂತ ಭಾಷೆಗಾರರು ಅಂತಃಕರಣದ ಸುಖವನ್ನ ಕೇಳಿ ಗೀತಮ್ಮ ಕೇಳ್ತಾರಂತೆ. ಹಾಕೊಡ. ನಮಸ್ತೆ ಗುರುಗಳೇ. ಇದು ಬಂದು ಹೋಗುವುದು ಆತ್ಮಗುಣ ಅಲ್ಲ. ಈ ಸುಖ ಬಂದು ಹೋಗುತ್ತೆ. ಕರೆಕ್ಟ್. ಅದನ್ನ ಹೌದು, ತೋರೋದು ಮರೆಯೋದು ಆಗತ್ತೆ ಈ ಸುಖ. ಆತ್ಮ ಸುಖ ತೋರೋದು ಮರೆಯಾಗೋದು ಆಗೋಲ್ಲ. ಆದ್ರಿಂದ ಇದು ಅಂತಃಕರಣದಲ್ಲಿ ಸತ್ವಗುಣ ಎದ್ಕೊಂಡಾಗ ತೋರ್ಕೊಂಡ ಸುಖ. ಇದು ನಿಜವಾಗಿ ಸುಖ ಅಲ್ಲ, ಸುಖ ಆಭಾಸ, ಸುಖದ ತೋರಿಕೆ ಹೊರತು ನಿಜವಾಗಿ ಸುಖ ಅಲ್ಲ. ಅದನ್ನು ಸುಳ್ಳಾಗಿ ತನ್ಮೇಲೆ ಅಂಟಿಸ್ಕೊಳ್ತಾನೆ. ನಾನೇ ಸುಖಿ ಅಂತಾನೆ. ಅಂತಃಕರಣ ವೃತ್ತಿಯಲ್ಲಿ ತೋರಿಕೊಂಡ ಸುಖ ವೃತ್ತಿಯನ್ನು ತನ್ಮೇಲೆ ಹೊಟ್ಟು ಹಾಕೊಂಡು ಅಹಂ ಸುಖಿ ಅಂತಂತಾನೆ. ನಹಿ ವಿಷಯ ಧರ್ಮ ವಿಷಯಿಣೋ ಭವತಿ. ಇದು ಅನುಭವದ ವಾಕ್ಯ. ಹಿ ಅನ್ನೋದು ಅನುಭವ ಹೇಳುತ್ತೆ ಅಲ್ವೇ ಅಂತ. ಏನಲ್ವೇ? ವಿಷಯದ ಧರ್ಮವು ವಿಷಯಿ, ಆಬ್ಜೆಕ್ಟ್ ಧರ್ಮ ಸಬ್ಜೆಕ್ಟ್ಗೆ ಬರಲ್ಲ. ವಿಷಯ ಅಂದ್ರೆ ಆಬ್ಜೆಕ್ಟ್, ಅದು ವಿಷಯಿನೇ ಸಬ್ಜೆಕ್ಟ್. ಹೊರಗಿರೋದು ಅಂದ್ರೆ ಅರಿಸಿಕೊಂಡದ್ದು ಅರಿಯುವ ಆತನಿಗೆ ಸಂಬಂಧಪಡೋಲ್ಲ, ಸೇರೋಲ್ಲ. ಆತ್ಮನು ಅರಿಯುವ ಆತನು, ಚಿನ್ಮಾತ್ಮನು. ಅಲ್ಲಿ ಅರಿವು ಕ್ರಿಯೆಯೂ ಅಲ್ಲ, ಸ್ವರೂಪ. ಅರಿಸಿಕೊಂಡ ಇದ್ರ ಕಡೆಯಿಂದ ಆತ್ಮ ಅರ್ಥ ಅಂತ ಆರೋಪಿತ ಕರ್ತೃತ್ವ. ಏನಾಗ್ರಿ ಆ ಅರಿವಿನ ಸ್ವರೂಪದ ಆತ್ಮನಿಗೆ ಅರಿಸಿಕೊಂಡ ವಿಷಯ ಸುಖವು ಸಂಬಂಧವಾಗೋಲ್ಲ, ಸೇರ್ಕೊಳ್ಳಲ್ಲ. ಅದರಿಂದ ನಾನು ಸುಖಿ ತಂದ್ಕೊಂಡ್ರೆ ನೀವು ಸತ್ವಗುಣದಿಂದ ಬದ್ಧರಾದ್ರಿ, ಅಂಟುಕೊಂಡ್ರಿ, ಸೇರ್ಕೊಂಡ್ರಿ ಅಂತ ಅರ್ಥ. ಇಚ್ಛಾದಿತ ಧೃತ್ಯಂತಂ ಕ್ಷೇತ್ರಸ್ಯ ವಿಷಯಸ್ಯ ಧರ್ಮ ಇದು ಉಕ್ತಂ ಭಗವತ. ಇಚ್ಛಾದ್ವೇಷ ಸುಖಂ ದುಃಖಂ ಸಂಘಾತಶ್ಚೇತನ ಧೃತಿ ಅಂತ ಹೇಳಿ ಸುಖವನ್ನು ಸೇರಿಸಿದ್ದಾನೆ ಭಗವಂತ. ಆ ಸುಖವು ಕ್ಷೇತ್ರ, ಅನಾತ್ಮ. ಇಚ್ಛಾದ್ವೇಷ ಅಂತ ಹೇಳಿ ಇಚ್ಛೆಯಿಂದ ಧೃತಿವರೆಗಿರ್ತಕ್ಕಂತಹ ಈ ವಿಶೇಷಣಗಳು ಕ್ಷೇತ್ರದ್ದೇ ಆಗಿರ್ತಕ್ಕಂತಹ ವಿಷಯವಾಗಿರುವ ಕ್ಷೇತ್ರದ್ದೇ ಧರ್ಮ ಗುಣ ಎಂಬುದಾಗಿ ಭಗವಂತ ಹಿಂದೆ ಕ್ಷೇತ್ರ ವರ್ಣನೆ ಮಾಡುವಾಗ ಹೇಳ್ಬಿಟ್ಟಿದ್ದಾನೆ. ಆದ್ದರಿಂದ ಅದು ಆತ್ಮಧರ್ಮವಲ್ಲ. ವಿಷಯ ಸುಖ ಅನಾತ್ಮ ಧರ್ಮ, ಅಂತಃಕರಣ ಧರ್ಮ, ಪುಣ್ಯ ನಿಮಿತ್ತ ತೋರ್ಕೊಳ್ಳುವಂಥದ್ದು, ಸಾತ್ವಿಕ ಗುಣ ಬಂದಾಗ ತೋರ್ಕೊಳ್ಳುವಂಥದ್ದು. ಅತಃ ಅವಿದ್ಯೈವ ಸ್ವಕೀಯ ಧರ್ಮಭೂತಯ ವಿಷಯ ಅವಿವೇಕ ಲಕ್ಷಣಯ ಅಸ್ವಾತ್ಮಭೂತೆ ಸುಖೇ ಸಂಜಯತೀವ ಆಸಕ್ತಮಿವ ಕರೋತಿ ಅಸಂಗಂ ಸಕ್ತಮಿವ ಕರೋತಿ ಅಸುಖಿನಂ ಸುಖಿನಮಿವ. ಹಾಗೆ ಆದ್ದರಿಂದ ಅವಿದ್ಯೆಯೈವ ಏವಕರ ಹಾಕಿದ್ದಾರೆ, ಎಂಫೇಸಸ್, ಸ್ಟ್ರೆಸ್ ಮಾಡ್ತಾ ಇದ್ದಾರೆ. ಸ್ಟ್ರೆಸ್ ಮಾಡಿದ್ರೆ ಏನಾಯ್ತು? ಅದರದ್ದೇ ಅವಿದ್ಯೆಯಿಂದಲೇ ಆದದ್ದೇ ಹೊರತು ವಸ್ತುತಃ ಇಲ್ಲ ಅಂತ. ತಪ್ಪುಳಿಕೆಯಿಂದಲೇ
ಇದು ಸ್ವಕೀಯ ಧರ್ಮಭೂತೆ, ತನ್ನದಾದ ಧರ್ಮವಾಗಿರುವಂತಹ ಈ ವಿಷಯ ಅವಿವೇಕ ವಿಲಕ್ಷಣೀಯ, ವಿಷಯನ್ನು ವಿಂಗಡ ಮಾಡ್ಕೊಳ್ಳದೆ ಇರೋದು ಅನ್ನುವ ಒಂದು ಧರ್ಮ, ಒಂದು ನಡವಳಿಕೆ ಲಕ್ಷಣ ಗುಣ. ಅದರಿಂದ ಅಸ್ವಾತ್ಮಭೂತೆ ಸುಖೆ, ತನ್ನದಲ್ಲದೇ ಇರುವ ಸುಖದಲ್ಲಿ ಇಟ್ಕೊಂಡಂತೆ ಆಸಕ್ತಮಿವ ಕರೋತಿ, ಅವನು ಕೂಡ್ಕೊಂಡಿದ್ದಾನೋ ಸೇರ್ಕೊಂಡಿದ್ದಾನೋ ಅನ್ನೋ ಹಾಗೆ ಮಾಡುತ್ತೆ. ಆ ಸತ್ವಗುಣ ನೀವು ಅದನ್ನು ಕೂರಿಸ್ಬಿಡುತ್ತೆ ಅಂತ ಅನ್ನೋ ಹಾಗೆ ಕಾಣುತ್ತೆ. ಆಸಕ್ತ ಅವನು ಅಂಟ್ಕೊಂಡಿಲ್ಲ, ಆಸಕ್ತನಾಗಿ ಅಸಂಗನಾಗಿದ್ರು ಕೂಡ ಅದರಲ್ಲಿ ಅವಿದ್ಯೆಯಿಂದ ತಾದಾತ್ಮ್ಯತೆಯಿಂದ ಅಂಟ್ಕೊಂಡವರಂತೆ ಕೂಡಿಕೊಂಡವರಂತೆ ಸೇರಿಕೊಂಡವರಂತೆ ಈ ರೀತಿ ಮಾಡುತ್ತೆ. ಹಾಗೆ ಸುಖಿಯೂ ಅಲ್ಲ ಆತ್ಮ, ದುಃಖಿಯೂ ಅಲ್ಲ, ಆದ್ರೂ ಅದು ಸುಖಿಯನ್ನಾಗಿ ಮಾಡುತ್ತೆ. ಅಸುಖಿತ್ವ ಗುಣ ಅಲ್ಲ ಆತ್ಮಂದು. ಅಸುಖಿತ್ವ ಆತ್ಮನ ಗುಣ ಆದ್ರೆ ಅದು ಸುಖಿತ್ವಾದಿಗಳದು ಅದು ಅನೂರ್ಥವಾಗಬೇಕಾಗಿತ್ತು. ಹೇಗೆ ಅರಿವು ಇರುವು ಎಲ್ಲಾ ಪದಾರ್ಥ ತೋರುತ್ತೋ, ಅಸುಖಿತ್ವ ಆತ್ಮನ ಗುಣವಾದ್ರೆ ಅದು ಎಲ್ಲಾ ನಾಮರೂಪ ತೋರ್ಬೇಕಾಗಿತ್ತು. ಸುಖಿತ್ವ ನಿಷೇಧವಷ್ಟೇ ಹೊರತು ಅಸುಖಿತ್ವ ಒಂದು ಗುಣ ಇಲ್ಲ ಆತ್ಮನಲ್ಲಿ. ತಥಾ ಜ್ಞಾನ ಸಂಗೇನ ಚ, ಹಾಗೆ ಸುಖ ಸಂಘದಿಂದ ಅಂಟಿಸುತ್ತೋ ಸತ್ವಗುಣ, ಅದೇ ಜ್ಞಾನ ಸಂಘದಿಂದಲೂ ಅಂಟಿಸುತ್ತೆ. ನನಗೆ ಇವಾಗ ಎಲ್ಲ ಗೊತ್ತಾಗ್ತಾ ಇದೆ, ನಾನು ಬಹಳ ಬ್ರಿಲಿಯಂಟ್, ನಾನು ಬಹಳ ಬುದ್ಧಿವಂತ. ಯಾರು ನಂಗೇನು ಹೇಳ್ಕೊಡ್ಬೇಕಾಗಿಲ್ಲ, ನಂಗೆ ಎಲ್ಲ ಗೊತ್ತು, ಸುಮ್ಮನೆ ಇರು ನೀವು, ನಂಗೇನು ಹೇಳ್ಬೇಡ, ನಂಗೆಲ್ಲ ಗೊತ್ತು ಅಂತ ಹೆಮ್ಮೆ ಅಭಿಮಾನ ಬಂದ್ಬಿಡುತ್ತೆ. ಆ ಸತ್ವಗುಣ ಹೆಚ್ಚಾದ ಕೂಡಲೇ ಜ್ಞಾನದಲ್ಲಿ ಸಂಘ ಉಂಟಾಗಿ ಆ ಅರಿವಿನಲ್ಲಿ ಅಭಿಮಾನ, ಸಂತೋಷ, ತಾದಾತ್ಮ್ಯತೆ ಬಂದ್ಬಿಡುತ್ತೆ. ಜ್ಞಾನಂ ಇತಿ ಸುಖ ಸಾಹಚರ್ಯಾತ್ ಕ್ಷೇತ್ರ ಸೇವ ವಿಷಯಸ್ಯ ಅಂತಃಕರಣಸ್ಯ ಧರ್ಮಃ ನ ಆತ್ಮನಃ. ಅದೇ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಜ್ಞಾನ ಅಂದ್ರೆ ಪರಮಾತ್ಮ ಸ್ವರೂಪ ಅಂತ ಅರ್ಥ. ಇಲ್ಲಿ ಸುಖದ ಜೊತೆಯಲ್ಲಿ ಜ್ಞಾನ ಹಾಕಿರೋದ್ರಿಂದ ಸುಖ ಸಾಹಚರ್ಯ, ಸುಖದ ಸಹಚರವಾಗಿ ಜೊತೆಯಲ್ಲಿ ಜ್ಞಾನ ಪದವನ್ನು ಬಳಸಿರೋದ್ರಿಂದ ಹೇಗೆ ಸುಖ ಕ್ಷೇತ್ರ ಧರ್ಮವೋ ಅದೇ ರೀತಿ ಜ್ಞಾನವೂ ಕೂಡ ಕ್ಷೇತ್ರವಾದ ವಿಷಯವಾದ ಅಂತಃಕರಣ ಧರ್ಮವೇ ಹೊರತು ಆತ್ಮನ ಧರ್ಮವಲ್ಲ. ಇದು ವೃತ್ತಿರೂಪವಾದ ಜ್ಞಾನ, ಇದು ಬುದ್ಧಿಯಲ್ಲಿರುವ ವೃತ್ತಿರೂಪವಾದ ಜ್ಞಾನವೇ ಹೊರತು ಚೈತನ್ಯ ರೂಪವಾದ ಅರಿವಲ್ಲ, ಇದು ಸ್ವರೂಪಭೂತವಾದ ಅರಿವಲ್ಲ. ಇದು ವಿಷಯಗಳ ಬಗ್ಗೆ ಜ್ಞಾನ. ಮನುಷ್ಯನಿಗೆ ಹೆಮ್ಮೆ ಬಂದ್ಬಿಡುತ್ತೆ. ಈಗ ವ್ಯಾಕರಣವೆಲ್ಲ ಅರ್ಥ ಆಯ್ತು, ಗಣಿತವೆಲ್ಲ ಅರ್ಥ ಆಯ್ತು, ಯಾರಿಗೂ ಗೊತ್ತಾಗದೇ ಇರೋದು ನಂಗೆ ಗೊತ್ತಾಯ್ತು ಅಂದ್ರೆ ಒಂದೇನೋ ಒಂದು ಅವನಿಗೆ ಹೆಮ್ಮೆ, ಸಂತೋಷ, ಇದು ಬರುತ್ತೆ. ಏನ್ ಖುಷಿ ಆಯ್ತು, ರ್ಯಾಂಕ್ ಬಂದಿಸ ಅವ್ರಿಗೆ ಊಟನೇ ಸೇರಲ್ಲ, ಗೊತ್ತಾ, ಅವ್ರಿಗೆ ಊಟನೇ ಬೇಡ ಅಂತಾರೆ. ಎಲ್ಲರೂ ಬೇರೆ ಹೊಗಳ್ಬಿಟ್ರಂತೂ ಅಟ್ಟಕ್ಕೆ ಏರ್ಬಿಡ್ತಾರೆ. ರ್ಯಾಂಕ್ ಫೋನ್ ಮಾಡಿ ಕಂಗ್ರಾಚುಲೇಷನ್ ಫೋನ್ ಮಾಡ್ತಾ ಇರ್ತಾರೆ, ರ್ಯಾಂಕ್ ಬಂದಿ ಅಂತ. ಅವ್ರಿಗಂತೂ ಫೋನ್ ರಿಸೀವ್ ಮಾಡೋಕೆ ಪ್ರಸಕ್ತಿ ಇರಲ್ಲ, ಅಷ್ಟು ಖುಷಿ ಆಗ್ತಾ ಇರೋದು. ಪಾಪ, ಅದೊಂದು ಅವಿವೇಕ, ಗೊತ್ತಿಲ್ಲ ಅದಕ್ಕೆ. ಜ್ಞಾನ ಸಂಘ ಗೊತ್ತಾಗುತ್ತೆ, ಸುಖ ಸಂಘ ಗೊತ್ತಾಗುತ್ತೆ. ಎರಡು ಗೊತ್ತಾಗುತ್ತೆ. SSLC ಇದಕ್ಕೇನೆ ಪ್ರೆಸ್ ರಿಪೋರ್ಟರ್ಗಳೆಲ್ಲ ಬಂದ್ಬಿಡ್ತಾರೆ ಮನೆಗೆ. ಹೌದಾ, ತಂದೆ ತಾಯಿ ಇಂಟರ್ವ್ಯೂ ಮಾಡ್ತಾರೆ, ಹೇಗೆ ಬಂದೆ, ಯಾರು ಮಾಡ್ತಾರೆ. ಏನ್ ಖುಷಿ ಅವರಿಗೆ ಇದೆ, ಇವ್ ಹಂಗ್ ಓದ್ದೆ, ಇಷ್ಟು ಓದ್ದೆ, ಹಂಗ್ ಮಾಡಿದೆ, ನಮ್ಮ ಅಮ್ಮ ಹೆಲ್ಪ್ ಮಾಡಿದ್ರು, ನಮ್ಮ ಅಪ್ಪ ಹೆಲ್ಪ್ ಮಾಡಿದ್ರು, ಟ್ಯೂಷನ್ ನಡೆಸಿದ್ರು, ಮಾಡಿದ್ರು, ಎಲ್ಲ ಹೇಳಿದ್ರೆ ಹೇಳ್ಕೊಂತಾರೆ. ಪಾಪ ಏನು ಅಪ್ಪ ಅಮ್ಮನೂ ಹೊಗಳ್ಬೇಕು ಅಂತ ನಮ್ಮ ಜೊತೆಲಿ ಖುಷಿ ಆಗ್ತಾ ಇರತ್ತೆ. ಅದೇ ನಾಳೆ ಅದೇಂತ ಮಹಾನ್ ಯಾರೋ ಅಂದ್ಬಿಟ್ಟು ಕೋಪ ಬಂದ್ಬಿಡುತ್ತೆ, ಬೇಜಾರ ಬಿಡುತ್ತೆ. ಅಲ್ಲ, ಯಾವ ಅದಂತ ಮಹಾನ್ ವಿಶೇಷ, ಅದ ಅವಿವೇಕ ಅಂದ್ಬಿಟ್ರೆ. ಆತ್ಮಧರ್ಮತ್ವೇ ಸಂಘಾನುಪತ್ತೇ ಬಂಧಾನುಪತ್ತೇಶ್ಚ. ಸುಖ ಜ್ಞಾನ ಆತ್ಮ ಧರ್ಮವೇ ಆಗ್ಬಿಟ್ರೆ ಅದು ಸಂಘವೂ ಆಗಲ್ಲ, ಬಂಧವೂ ಆಗಲ್ಲ. ಸ್ವರೂಪ ಸಂಘ ಆಗಲ್ಲ, ಬಂಧ ಆಗಲ್ಲ. ಸುಖೇ ಇವ ಜ್ಞಾನ ಅದು ಸಂಘೋ ಮಂತವ್ಯ. ಸುಖದಲ್ಲಿ ಹೇಗೆ ಸಂಘವನ್ನು ತಿಳಿಬೇಕೋ ಜ್ಞಾನವೇ ಮುಂತಾದಳು, ಜ್ಞಾನ ಮತ್ತೆ ಮುಂದಿನ ರಜೋಗುಣ ತಮೋಗುಣದಲ್ಲೂ ಇದೇ ರೀತಿ ಸಂಘವನ್ನು ಅಂಟ್ಕೊಬೇಕು, ಅರ್ಥ ಮಾಡ್ಕೋಬೇಕು. ಇದೆಲ್ಲ ಅಂಟ್ಕೊಂಡ್ಬಿಡುತ್ತೆ, ಅಭಿಮಾನ ಪಟ್ಕೊಳ್ತಾನೆ, ಸೇರ್ಕೊಂಡ್ಬಿಡ್ತಾನೆ. ಹೇ ಅನಘ ಅಪಾಪ, ಪಾಪರಹಿತನಾದ ಅರ್ಜುನನೇ ಸುಖದಿಂದಲೂ ಬದ್ಧನಾಗ್ತಾನೆ, ಜ್ಞಾನದಿಂದಲೂ ಬದ್ಧನಾಗ್ತಾನೆ ಕಣಪ್ಪ. ಆಯ್ತು, 11 ಗಂಟೆ ಆಯ್ತು.